ಗುರುಭ್ಯೋ ನಮಃ. ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತದೆ. ಈ ದಿನ ವಿಶೇಷವಾದ ದಿನ ಅಂದ್ರೆ ಇವತ್ತು ಶಿಕ್ಷಕರ ದಿನಾಚರಣೆ. ಹಾಗೆ ವಿಶೇಷವಾದ ಉಪನ್ಯಾಸವು ಸಹ ನಮ್ಮ ಸ್ವಾಮಿ ಸರ್ನ ನಾನು ಸುಮಾರು ಅಭಿನಯ ರಂಗ ಕೇಂದ್ರದ ಅನೇಕ ಕಾರ್ಯಕ್ರಮಗಳಲ್ಲಿ ಅತಿಥಿಗಳಾಗಿ ಮತ್ತು ಸನ್ಮಾನಿತರಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೀನಿ. ಅವರ ಒಂದು ಪರಿಚಯವನ್ನು ಮಾಡಿಕೊಳ್ಳುವ ಸಮಯ ನನಗೆ ಈಗ ಬಂದೊದಗಿದೆ. ಡಾಕ್ಟರ್ ಎಸ್.ಎಲ್.ಎನ್. ಸ್ವಾಮಿ ಅವರು. ಇವರು ನಮ್ಮ ಜನಪದ ಮಹಾಕಾವ್ಯಗಳ ತವರೂರು ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ 8/9/1963ರಲ್ಲಿ ನೋಡಿ, ಇನ್ನು 3 ದಿನ ಇದೆ ಇವರ ಹುಟ್ಟಿದ ದಿನಕ್ಕೆ. ನಾವು ಹತ್ತಿರದಲ್ಲಿ ಅವರ ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಸಹ ಇವತ್ತು ಅಭಿನಯ ರಂಗ ಕೇಂದ್ರದ ರಂಗ ಸಂವಾದ 2ರ ಚರ್ಚೆಯಲ್ಲಿ ನಮಗೆ ಅವರು ಇವತ್ತು ಸಂವಾದ ಅಂದರೆ ನಮ್ಮ ನಾಟಕದ ಶಕ್ತಿ ಎಷ್ಟು ಮಟ್ಟಿಗೆ, ನಾಟಕವಿದೆ ಹೇಗೆ ಬದುಕಿಗೆ ಪಡ್ಕೋಬಹುದು ಅಂದರೆ ಸ್ಪಾಟ್ ಅನಾಲಿಸಿಸ್ ಆಫ್ ಥಿಯೇಟರ್ ಅಂದರೆ ರಂಗಭೂಮಿಯ ಶಕ್ತಿ, ಸಾಮರ್ಥ್ಯ ಹಾಗೂ ಅಡೆತಡೆಗಳೇನಿದೆ, ಸವಾಲೇನಿದೆ, ನಾವು ಇದರಲ್ಲಿ ಹೇಗೆ ಬದುಕಬಹುದು ಅನ್ನೋ ಒಂದು ವಿಚಾರವನ್ನು ಇವತ್ತು ನಮ್ಮ ಮುಂದೆ ಕೊಟ್ಟಿರ್ತಾರೆ. ಅವರ ಪರಿಚಯವನ್ನ ಹೇಳ್ತಾ ಹೋದಾಗ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿ, ನಂತರ ನಾಟಕಶಾಸ್ತ್ರದಲ್ಲಿ ಪದವಿಯನ್ನ ಮುಗಿಸಿ, ಪತ್ರಿಕೋದ್ಯಮದಲ್ಲಿಯೂ ಸಹ ಡಿಪ್ಲೊಮೋವನ್ನು ಮುಗಿಸಿ, ನಂತರ ನಾಟಕ ವಿಭಾಗದ PhD ಪದವಿಗಾಗಿ ಸಂಶೋಧನೆಯನ್ನು ಸಹ ಸಲ್ಲಿಸಿರ್ತಾರೆ. ಇವರು ನಿರ್ವಹಿಸಿದ ಹುದ್ದೆಗಳು ಅಷ್ಟಿಷ್ಟಲ್ಲ. ಕಾರ್ಯಕಾರಿ ನಿರ್ಮಾಪಕರಾಗಿ ಉದಯ ಟಿವಿಯಲ್ಲಿ, ಮತ್ತೆ ವಿಭಾಗದ ಮುಖ್ಯಸ್ಥರಾಗಿ ಉದಯ ಟಿವಿಯಲ್ಲಿ, ಹಿರಿಯ ಕಾರ್ಯಕ್ರಮ ನಿರ್ಮಾಪಕರಾಗಿ ET ಪ್ರಸ್ತುತ ಕಲರ್ಸ್ ವಾಹಿನಿ ಅಂತ ಈಗ ಪ್ರಸಿದ್ಧಿಯಲ್ಲಿದೆ, ಅದು ಹಿಂದಿನ ಹೆಸರು ETVಯಲ್ಲಿ ಹಿರಿಯ ಕಾರ್ಯಕ್ರಮ ನಿರ್ಮಾಪಕರ ಕೆಲಸ ಮಾಡಿದ್ರು. ಜೊತೆಗೆ ಕಾರ್ಯಕ್ರಮ ಮುಖ್ಯಸ್ಥರಾಗಿ ಜೀ ಕನ್ನಡ ವಾಹಿನಿಯಲ್ಲಿಯೂ ಸಹ ಕೆಲಸ ಮಾಡಿದ್ರು. ಕೀರ್ತಿ ಎಸ್.ಎಲ್.ಎನ್. ಸ್ವಾಮಿ ಅವರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲದೆ ಲಹರಿ ವಿಜನ್ಸ್ ಅಲ್ಲಿ ಯೋಜನಾ ನಿರ್ದೇಶಕರಾಗಿ, ಕಾರ್ಯಕ್ರಮ ಮುಖ್ಯಸ್ಥರಾಗಿ ಶ್ರೀ ಶಂಕರ ವಾಹಿನಿಯಲ್ಲಿ, ಹಾಗೂ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿ ಮತ್ತು ಅನೇಕ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯ ತರಬೇತುದಾರರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಅನೇಕ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿರ್ತಾರೆ. ಮತ್ತೆ ರಂಗ ವಿಮರ್ಶಕರು, ವಿಶ್ವದ ಪ್ರಸಿದ್ಧ ಒಂದು ಮಾತಿನ ಚಲನಚಿತ್ರದ ನಿರ್ದೇಶಕರಾಗಿಯೂ ಸಹ ಇವರು ಕೆಲಸ ಮಾಡಿದ್ದಾರೆ. ವಿಶೇಷತೆ ಏನಂದ್ರೆ 11 ವಿಶ್ವ ದಾಖಲೆಗಳ ನಿರ್ಮಾತೃ ಅಂತ ಹೇಳಿ ತಪ್ಪಾಗಲಾರ್ದು. ಅದು ಯಾವುದೇ ಅನ್ನೋದನ್ನು ನಾನು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಪ್ರಸ್ತುತ ಯೋಜನಾ ನಿರ್ದೇಶಕರು SP ಸಮೂಹ ರಂಗಸ್ಥಳ ಅಂದರೆ ರಂಗಶಿಕ್ಷಣ ಕೇಂದ್ರ ಯಲಹಂಕ ಹಾಗೂ SP ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಯೋಜನಾ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು 4 ದಶಕಗಳ ರಂಗಭೂಮಿಯ ನಿರಂತರ ಸೇವೆಯನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ರಂಗಭೂಮಿಯಲ್ಲಿ ವಿಶೇಷ ಅಧ್ಯಯನ, ಉನ್ನತ ವ್ಯಾಸಂಗ, ಅಪಾರ ಪರಿಣಿತಿಯನ್ನು ಸಹ ಇವರು ಪಡೆದಿರ್ತಕ್ಕಂಥವರು. ಬೀದಿ ನಾಟಕ, ರಂಗನಾಟಕ, ನಾಟಕೋತ್ಸವ, ನಾಟಕ ಸ್ಪರ್ಧೆ, ನಾಟಕ ಶಿಬಿರ, ಉತ್ಸವ, ಮಹೋತ್ಸವಗಳ ಯಶಸ್ವಿ ಸಂಘಟಕರಾಗಿ ಕೆಲಸ ಮಾಡಿದ್ದಾರೆ. ಹಲವು ರಂಗ ಸಂಘಟನೆಗಳಲ್ಲಿ ಸಕ್ರಿಯರಾಗಿ ರಾಜ್ಯ ಪ್ರಶಸ್ತಿ ವಿಜೇತ ರಂಗಶ್ರೀ ಕಲಾ ಸಂಸ್ಥೆ, ರಂಗ ಬದುಕು ಟ್ರಸ್ಟ್, ಕರ್ನಾಟಕ ನಾಟಕ ಜಾನಪದ ಕಲಾವಿದರ ಅಭಿವೃದ್ಧಿ ಸಂಘ ಹುಬ್ಬಳ್ಳಿ, ರಾಕೇಶ್ ರಾಜ್ ಕಲಾ ಟ್ರಸ್ಟ್, ಸಿಂಹಭೂಮಿ, ರಂಗನಕ್ಷತ್ರ ಟ್ರಸ್ಟ್ ಮುಂತಾದ ಸಂಸ್ಥೆಗಳೊಂದಿಗೆ ನಿರಂತರ ಒಡನಾಟ ಇದೆ. ಅಷ್ಟೇ ಅಲ್ಲ, ನಮ್ಮ ಅಭಿನಯ ರಂಗ ಕ್ಷೇತ್ರದ ಪ್ರತಿ ಕಾರ್ಯಕ್ರಮಗಳಿಗೂ ಸಹ ಮಾರ್ಗದರ್ಶಕನಾಗಿ ಮತ್ತು ಸೂಚನಾ ಸಲಹೆಗಳನ್ನು ನೀಡ್ತಾ, ಏನು ಗ್ರಾಮೀಣ ರಂಗೋತ್ಸವ, ಗ್ರಾಮೀಣ ಗಡಿನಾಡ ರಂಗೋತ್ಸವಗಳಲ್ಲಿ ಅನೇಕ ಬಾರಿ ನಮ್ಮ ಕಾರ್ಯಕ್ರಮ ಅಭಿನಯ ರಂಗಕ್ಷೇತ್ರದ ಕಾರ್ಯಕ್ರಮಕ್ಕೆ ಬಂದು, ವಿಶೇಷತೆ ಏನಂದ್ರೆ ಈ ಕಳೆದ ವರ್ಷದ ವಾರ್ಷಿಕೋತ್ಸವದಲ್ಲಿ ರಂಗಮಿತ್ರ ಪ್ರಶಸ್ತಿಯನ್ನ ಅಭಿನಯ ರಂಗಕೇಂದ್ರದಿಂದ ನೀಡಲಾಗುತ್ತೆ. ಅದಕ್ಕೆ ಇವರು ಸಹ ಭಾಜನರಾಗಿದ್ದರು ಅನ್ನೋದು ನಮಗೆ ಒಂದು ಖುಷಿಯಾದಂತಹ ವಿಚಾರ. ರಂಗಭೂಮಿಯ ಹಿರಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವು ಪ್ರತಿಷ್ಠಿತ ಸಭೆ, ಸಮಾರಂಭ, ಗೋಷ್ಠಿ, ವಿಚಾರ ಸಂಕಿರಣಗಳಲ್ಲಿ ಸಹ ಭಾಗವಹಿಸುತ್ತಾರೆ. ಅಸಂಘಟಿತ ವಲಯ ಅಂದರೆ ಸ್ತ್ರೀ ಚಳುವಳಿಗಳು, ನಗರ ಬಡವರು, ದಲಿತರು, ಕೊಡಗೇರಿ ನಿವಾಸಿಗಳು, ಕಾಲೇಜು ವಿದ್ಯಾರ್ಥಿಗಳು ಮುಂತಾದವರ ಜಾಗೃತಿಗಾಗಿ ಮತ್ತು ಅವರ ಸಂಘಟನೆಗಾಗಿ, ಹಕ್ಕೊತ್ತಾಯಕ್ಕಾಗಿ ರಂಗಭೂಮಿಯನ್ನ ವ್ಯಾಪಕವಾಗಿ ಬಳಸಿಕೊಂಡಿರುವಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ವ್ಯಾಪಕ ರಾಜ್ಯ ಸಂಚಾರ, ರಾಜರಥ, ಒಂದೇ ಮಾತರಂ, ಭಾರತ ಚಿತ್ರತೆಯ ಮೂಲಕ 3 ಬಾರಿ ರಾಜ್ಯ ಸಂಚಾರವನ್ನು ಮಾಡಿರುತ್ತಾರೆ. ರಂಗ ವಿಮರ್ಶಕರಾಗಿ 3 ದಶಕಗಳ ನಿರಂತರ ಸೇವೆಯನ್ನ, ಸಾವಿರಾರು ನಾಟಕಗಳ ಪರಾಮರ್ಶೆಯನ್ನು ಮಾಡಿದ್ದಾರೆ. ಆಧುನಿಕ ರಂಗ ಪರಿಕಲ್ಪನೆಯ ಮೂಲಕ 3 ಸಲ್ಲುತ್ತೆ. 100 ರಂಗಕೃತಿಗಳ ರಚನೆ. ಅವು ಯಾವುದು ಅಂತ ನಾನು ಸ್ವಲ್ಪ ಕೆಲವು ಕೃತಿಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ.
ಕನ್ನಡದ ಪ್ರಪ್ರಥಮ ವಿಸ್ತೃತ ವಾಲ್ಮೀಕಿ ರಾಮಾಯಣ, ಪುರುಷೋತ್ತಮ ಪರ್ವ, ಆದಿಶಂಕರನನ್ನ ಕುರಿತ ಅದ್ವೈತ ಅನುಸಂಧಾನಂ, ಜನಕ ಜಾತೆ ಜಾನಕಿ, ದಶಾನನ, ವಿಶ್ವರೂಪಂ, ನನ್ನೊಳಗಿನ ನಾನು, ಪದ್ಮಾವತಿ ಪರಿಣಯ, ನ ಮೃಗಂ ನ ಮಾನುಷಂ ಮತ್ತು ಮಹಾತ್ಮ ಗಾಂಧೀಜಿಯವರನ್ನ ಕುರಿತ ಮಹಾತ್ಮ ಮೇಟಿ ಪ್ರಸಿದ್ಧವಾದ ಇವರ ನಾಟಕಗಳು 1999ರಿಂದ 2019 ಅವಧಿಯಲ್ಲಿ 11 ವಿಶ್ವ ದಾಖಲೆಗಳ ನಿರ್ಮಾಣವನ್ನು ಮಾಡಿರ್ತಾರೆ. ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ಯಾಕೆಂದ್ರೆ ಉಪನ್ಯಾಸ ಕಾರ್ಯಕ್ರಮ ನೀವೆಲ್ಲರೂ ಸಹ ಕಾತುರದಿಂದ ಅವರ ಭಾಷಣವನ್ನು ಕೇಳೋದಕ್ಕೆ ಸಿದ್ಧರಾಗಿದ್ದೀರಾ. ಗಿನ್ನಿಸ್ ದಾಖಲೆಯಲ್ಲಿ ನಿರ್ಮಿಸಿದ 23 ಸೆಕೆಂಡುಗಳ ಪ್ರಪಂಚದ ಅತಿ ಚಿಕ್ಕ ನಾಟಕದ ರಚನೆ, ನಟನೆ ಹಾಗೂ ನಿರ್ದೇಶನದ ಹೊಣೆಯನ್ನ ಇವರು ಹೊತ್ತಿರ್ತಾರೆ. ಜೊತೆಗೆ 53 ಗಂಟೆಗಳ ಪ್ರಪಂಚದ ಅತಿ ದೊಡ್ಡ ನಾಟಕದ ಪರಿಕಲ್ಪನೆ, ನಟನೆ ಮತ್ತು ನಿರ್ದೇಶನವನ್ನು ಸಹ ಮಾಡಿರ್ತಾರೆ. ಮಹಿಳಾ ಏಕ ವ್ಯಕ್ತಿ ಸುದೀರ್ಘ ನಾಟಕ ಜನಕ ಜಾತೆ ಜಾನಕಿಯ ರಚನೆ ನಿರ್ದೇಶನವನ್ನು ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಸೀತಾ ವೃತ್ತಾಂತದ ಪ್ರಥಮ ಕಥನ ಮತ್ತು ನಟಿಯೋರ್ವಳ 111 ಪಾತ್ರಗಳ ನಿರ್ವಹಣೆಯ ವಿಶ್ವ ದಾಖಲೆಯನ್ನು ಸಹ ಇವರು ಮಾಡಿರ್ತಾರೆ. ಮಹಿಳೆಯರ ಮೇಲಿನ ಶೋಷಣೆ ಕುರಿತ ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲ ನಾಟಕ ನನ್ನೊಳಗಿನ ನಾನು ರಚನೆ ಮತ್ತು ನಿರ್ದೇಶನದ ಮೂಲಕ 3 ವಿಶ್ವ ದಾಖಲೆಗಳ ನಿರ್ಮಾಣವನ್ನು ಮಾಡಿದ್ದಾರೆ. ಸುದೀರ್ಘ ಪುರುಷ ಅಭಿನಯದ ಏಕವ್ಯಕ್ತಿ ನಾಟಕ ದಶಾನನದ ರಚನೆ ಮತ್ತು ನಿರ್ದೇಶನ, ರಾವಣ ಕುರಿತ ಪ್ರಪ್ರಥಮ ಸಂಪೂರ್ಣ ಕಥನ ಮತ್ತು 3 ಗಂಟೆ 17 ನಿಮಿಷಗಳ ಕಾಲ ಸುದೀರ್ಘ ಏಕವ್ಯಕ್ತಿ ನಾಟಕದ ವಿಶ್ವ ದಾಖಲೆಯನ್ನು ಸಹ ಮಾಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಪ್ರಪಂಚದ ಚಿಕ್ಕ ನಾಟಕ 17.3 ಸೆಕೆಂಡ್ಗಳ ದಮನದ ರಚನೆ ನಿರ್ದೇಶನದ ಮೂಲಕ ವಿಶ್ವ ದಾಖಲೆ ಮಾಡಿರ್ತಕ್ಕಂಥ ಇವರು ವಿಶ್ವದ 3 ದಶಕಗಳ ಕಾಲ ಮಾಧ್ಯಮಗಳಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೇವಲ ರಂಗಭೂಮಿ ಮಾತ್ರ ಅಲ್ಲ, ರಂಗಭೂಮಿಯ ಅವಿಭಾಜ್ಯ ಅಂಗಗಳಾದಂಥ ಮಾಧ್ಯಮ, ಚಲನಚಿತ್ರ ಎಲ್ಲಾ ರಂಗದಲ್ಲೂ ಸಹ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಪ್ರಚಾರಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸಂಪೂರ್ಣ ಮಾಹಿತಿ ಮತ್ತು ಎಲ್ಲಾ ಜಿಲ್ಲೆಗಳೊಂದಿಗೆ ಒಡನಾಟದ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಉತ್ತಮ ಸಂಘಟಕರು, ಅತ್ಯುತ್ತಮ ಸಂಪರ್ಕ ಜಾಲ, ಪ್ರಭಾವಿ ವ್ಯಕ್ತಿತ್ವ, ವ್ಯಾಪಕ ಓಡಾಟದಿಂದ ಪ್ರಾಪ್ತವಾಗಿರುವ ವಿಶೇಷ ಭೂಮಿಕೆ, ರಾಜ್ಯದ ವಿವಿಧ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಮಠ ಮಂದಿರಗಳ ನಿರಂತರ ಒಡನಾಟವಿರ್ತಕ್ಕಂಥ ಇವರು ಪ್ರತಿಷ್ಠಿತ ಸಂಸ್ಥೆಗಳಾದ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ವಿಮೆನ್ಸ್ ಕ್ಲಬ್, ರೈತ ಸಂಘ, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಸೇವಾ ಸಂಸ್ಥೆಗಳ ನಿರಂತರ ಸಂಪರ್ಕದಲ್ಲಿ ಇರತಕ್ಕಂಥ ಶ್ರೀಯುತರು ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆ, ಅಖಿಲ ಭಾರತ ನಾಟಕ ಸ್ಪರ್ಧೆ, ಬಹುಭಾಷಾ ನಾಟಕ ಸ್ಪರ್ಧೆ, ಅಂತರ್ ಕಾಲೇಜು ನಾಟಕ ಸ್ಪರ್ಧೆ, ಕೈಗಾರಿಕಾ ನಾಟಕ ಸ್ಪರ್ಧೆ, ಪೌರಾಣಿಕ ನಾಟಕ ಸ್ಪರ್ಧೆ, ಜಾನಪದ ಸಾಮಾಜಿಕ ನಾಟಕಗಳ ಸ್ಪರ್ಧೆಗಳಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ, ನಾಟಕೋತ್ಸವಗಳಲ್ಲಿ, ರಂಗ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಸಹ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ. ಅಪ್ರತಿಮ ಸೇವಾ ಸಾಧನೆಯನ್ನ ಗುರುತಿಸಿ ಪ್ರತಿಷ್ಠಿತ ಪ್ರಶಸ್ತಿ ಬಿರುದುಗಳೊಂದಿಗೆ ಸನ್ಮಾನವನ್ನ ಪಟ್ಟಿರ್ತಕ್ಕಂಥ ಸನ್ಮಾನಿತರು ಕೆಂಪೇಗೌಡ ಪ್ರಶಸ್ತಿ, ಪ್ರತಿಷ್ಠಿತವಾದಂಥ ಪ್ರಶಸ್ತಿ, ನಾಡಪ್ರಭು ಪ್ರಶಸ್ತಿ, ರಂಗಚೇತನ ಪ್ರಶಸ್ತಿ, ರಂಗರತ್ನ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ವಾಲ್ಮೀಕಿ ಪ್ರಶಸ್ತಿ, ರಂಗಶ್ರೀ ಪ್ರಶಸ್ತಿ, ರಾಜರತ್ನ ಪ್ರಶಸ್ತಿ, ಕನ್ನಡ ಸೇವಾರತ್ನ ಪ್ರಶಸ್ತಿ, ಅದಮ್ಯ ಚೇತನ ಪ್ರಶಸ್ತಿಗಳ ಜೊತೆಗೆ ರಂಗಬ್ರಹ್ಮ ಬಿರುದು ಮತ್ತು ರಜತ ಕಿರೀಟದೊಂದಿಗೆ ಸನ್ಮಾನವನ್ನು ಸಹ ಪಡ್ಕೊಂಡಿದ್ದಾರೆ. ಜೊತೆಗೆ ಕಳೆದ ಬಾರಿ ನಮ್ಮ ಅಭಿನಯ ರಂಗ ಕೇಂದ್ರದ ರಂಗಮಿತ್ರ ಪ್ರಶಸ್ತಿಗೂ ಸಹ ಇವರು ಭಾಜನರಾಗಿರ್ತಾರೆ. ನಿಜಕ್ಕೂ ನಾನು ಇದನ್ನು ಸಂಕ್ಷಿಪ್ತಗೊಳಿಸಿದ್ದೀನಿ, ಯಾಕೆಂದ್ರೆ ಇವರ ಒಂದು ಸ್ವವಿವರ, ವೈಯಕ್ತಿಕ ವಿವರ 30 ಪುಟಗಳ ಒಂದು ಬಯೋಡಾಟವನ್ನ ನೋಡಿ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಇವರೇ ಒಂದು ವಿಶ್ವವಿದ್ಯಾಲಯ, ಇವರೇ ಒಂದು ನಿಘಂಟು, ಇವ್ರ ಬಗ್ಗೆನೇ ಒಂದು ಅಧ್ಯಯನ ಪ್ರಾರಂಭ ಮಾಡುವಂತ ಒಂದು ಸಾಧನೆ ಇವರಿಗೆ ಸಲ್ಲುತ್ತೆ. ನಿಜಕ್ಕೂ ಇವ್ರ ಭಾಷಣ ಕೇಳಬೇಕಾದ್ರೆ ನಾನು ಕಳೆದ ಸುಮಾರು ಕಾರ್ಯಕ್ರಮಗಳಲ್ಲಿ ಕೇಳಿದ್ದೀನಿ. ಮೈಕ್ ಕೊಟ್ರೆ ಬೇಸ್ ವಾಯ್ಸ್ ನಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡತಕ್ಕ ಶಕ್ತಿ SLS ಸ್ವಾಮೀಸ್ ಅವರಿಗೆ, ಡಾಕ್ಟರ್ SLS ಸ್ವಾಮಿ ಇವರಿಗೆ ಗೌರವ ಡಾಕ್ಟರೇಟ್ ಸಹ ಸಿಕ್ಕಿರುತ್ತೆ. ಇಂಥ ರಂಗ ವಿದ್ವಾಂಸರು ಈ ದಿನ ಅಭಿನಯ ರಂಗ ಕೇಂದ್ರದ ರಂಗ ಸಂವಾದ 2ರ ಒಂದು ಸಾರಥ್ಯವನ್ನು ವಹಿಸಿ ಇವತ್ತು ರಂಗಚರ್ಚೆಯಲ್ಲಿ ಬಂದಿದ್ದಾರೆ. ಅವರಿಗೆ ನಾವು ಶುಭಾಶಯಗಳನ್ನು ಕೋರ್ತಾ ಅವರ ವೈಯಕ್ತಿಕ ವಿಚಾರ ವಿಶಾಲವಾದದ್ದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ಥ್ಯಾಂಕ್ ಯು. ಇಂತಹ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಅಭಿನಯ ರಂಗ ಕೇಂದ್ರದ ಅಶ್ವಥ್ ನಾರಾಯಣ್ ಸರ್ ಅವರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು. ಧನ್ಯವಾದಗಳು ನಂಜಪ್ಪ. ಭಾಳ ಅದ್ಭುತವಾಗಿ ಡಾಕ್ಟರ್ SLN ಸ್ವಾಮಿ ಸರ್ನ ಪರಿಚಯಿಸಿದ್ದೀರಿ. ನಮ್ಮೊಟ್ಟಿಗೆ ಹೆಸರಾಂತ ಸಾಹಿತಿಗಳು ಕಾಕೋಳ ರಾಮಯ್ಯ ಸರ್ ಇದ್ದಾರೆ, ಹಾಗೆ ಈಗ ತಾನೇ ಜಾಯಿನ್ ಆಗಿರ್ತಕ್ಕಂಥ ವಾಸಂತಿ ಶರ್ಮಾ ಅವರು, ಇನ್ನೂ ಅನೇಕ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ, BS ನಾಗರಾಜ್ ಅವರು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ
ಡಾಕ್ಟರ್ SLN ಸ್ವಾಮಿ ಸರ್ ಅವರು ದಯಮಾಡಿ ತಮ್ಮ ಆ, ಸಂವಾದವನ್ನು ಶುರು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಅಭಿನಯ ರಂಗಕೇಂದ್ರ ನನ್ನ ಸ್ನೇಹಿತ ಅಶ್ವಥ್ ಇಂತಹ ಅನೇಕ ಕ್ರಿಯಾಶೀಲ ಚಿಂತನೆಗಳನ್ನ ಯೋಜನೆಗಳನ್ನ ಮಾಡ್ತಿರ್ತಾನೆ. ಒಂದು ನಿರಂತರವಾಗಿ ರಂಗ ಚಟುವಟಿಕೆಯನ್ನು ಮಾಡಬೇಕು ಅಂತ ಅಭಿಲಾಷೆಯನ್ನು ಹೊಂದಿದ್ದಾನೆ. ಹೀಗಾಗಿ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಇರ್ತಕ್ಕಂಥ ಒಂದು ಮುಖಾಮುಖಿಯಾಗುವಂತಹ ಈ ಅಪೂರ್ವ ಸಂದರ್ಭ ಏನಿದೆ, ಇದು ನಿಜಕ್ಕೂ ಕೂಡ ರಂಗಭೂಮಿಯ ಚಿಂತನೆಯ ಹೊಸ ಮಾರ್ಗ ಅಂತ ನಾನು ಒಬ್ಬ. ಹಾಗಾಗಿ ಅವನಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಿ ನನ್ನನ್ನ ಬಹಳ ಅದ್ಭುತವಾಗಿ ಅನಾವರಣ ಮಾಡುವಂತಹ ಇದು 19,000 ತಗೊಳ್ಳಲ್ಲ, ಇದು 26,500. ಎಲ್ಲರಿಗೂ ಅಭಿನಂದನೆಗಳು. ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಇವತ್ತು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5 ನಮ್ಮೆಲ್ಲರಿಗೂ ಬಹಳ ವಿಶೇಷವಾದಂತಹ ದಿವಸ. ರಂಗಭೂಮಿ ಪ್ರಪಂಚದ ಅತ್ಯಂತ ಪರಿಣಾಮಕಾರಿಯಾದಂತಹ, ಪ್ರಬುದ್ಧವಾದಂತಹ, ಸಂಕೀರ್ಣವಾದಂತಹ ಅತಿದೊಡ್ಡ ಶಕ್ತಿ ಮತ್ತು ಈ ಸಮಾಜವನ್ನ ಸಮಗ್ರವಾಗಿ ಸಮರ್ಥವಾಗಿ ಕಟ್ಟಬಹುದಾದಂತಹ ಶಕ್ತಿ ಇರುವಂತಹ ಅಪೂರ್ವ ಶಿಕ್ಷಕ ಅಂದರೆ ರಂಗಭೂಮಿ. ಹಾಗಾಗಿ ಇಡೀ ರಂಗಭೂಮಿಯೇ ಒಂದು ಶಿಕ್ಷಕ. ಮೊದಲಿಗೆ ನಮಿಸಬೇಕು, ನಮಿಸಬೇಕು ಅಂತ ಹೇಳ್ತಾ ನೋಡಿ, ಒಂದು ಮಾತು ನೆನಪಿಗೆ ಬರ್ತದೆ. ಮಾತಿನೊಂದಿಗೆ ನನ್ನ ಈ ಸಂವಾದನ ಪ್ರಾರಂಭ ಮಾಡ್ತೀನಿ. ಸಾಮಾನ್ಯವಾಗಿ ರಂಗಭೂಮಿಯಲ್ಲಿ ಇರ್ತಕ್ಕಂಥವರು ಅಥವಾ ಇಲ್ಲದೆ ಇರ್ತಕ್ಕಂಥವ್ರು, ನಾಟಕಕ್ಕೆ ಸಂಬಂಧ ಪಡದೇ ಇರ್ತಕ್ಕಂಥವ್ರು, ನಾಟಕವನ್ನೇ ಮಾಡದೇ ಇರ್ತಕ್ಕಂಥವ್ರು, ಅವರೆಲ್ಲ ಸಾಮಾನ್ಯವಾಗಿ ಮಾತಾಡ್ತಕ್ಕಂಥದ್ದು ಏನಿ ಬಹಳ ನಾಟಕ ಮಾಡ್ತೀವಿ, ಬಹಳ ನಾಟಕ ಮಾಡ್ತೀನಿ ಅಥವಾ ಇಲ್ಲಿ ನಾಟಕ ನಾನು ನಡೆಯಲ್ಲಮ್ಮ, ಅವೆಲ್ಲ ಕಟ್ಟಿಟ್ಬಿಡು ಅಂತಂದು ಹೇಳ್ತಾರೆ. ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾನೆ, ತುಂಬಾ ಓವರ್ ಆಕ್ಟ್ ಮಾಡ್ತಾನ ಅಂತ ಹೇಳ್ತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಾಟಕ ನೋಡಕ್ಕಾಗಲ್ಲಪ್ಪ, ಬಹಳ ನಾಟಕ ಮಾಡ್ತಾನ. ಏನಿದ್ರ ಅರ್ಥ? ನಾಟಕವನ್ನು ಅಧ್ಯಯನ ಮಾಡದೇ ಇರತಕ್ಕಂಥವರ ಬಾಯಲ್ಲೂ ಕೂಡ ಇಂತಹ ಸಾಮಾನ್ಯವಾದ ಮಾತುಗಳು ಕೇಳಿದ್ದೇವೆ. ಅಂದ್ರೆ ಯಾವ ಹಿನ್ನೆಲೆಯಲ್ಲಿ ಇವರು ನಾಟಕವನ್ನ ಪರಿಭಾಷೆ ಅರ್ಥ ಮಾಡ್ತಾರೆ. ಇವರಿಗೆ ನಾಟಕ ಏನ್ ಅರ್ಥ ಆಗಿದೆ, ಏನನ್ನ ಹೇಳಕ್ ಇಷ್ಟ ಬರ್ತಾ ಇದ್ದಾರೆ, ಅದನ್ನೇ ನಾವು ಶಾಸ್ತ್ರೀಯವಾಗಿ ವ್ಯಾಖ್ಯಾನದ ಮೂಲಕ ಹೇಳ್ತೇವೆ. ಆದ್ರೆ ಅವರು ಇದರ ಅಧ್ಯಯನ ಮಾಡದೆ ನಾಟಕ ಅಂತೇನು ಅಂತ ಅತ್ಯಂತ ಸುಲಭದ ಹೇಳಿಬಿಡ್ತಾರೆ. ಅದನ್ನ ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರ ಅಭಿಪ್ರಾಯದಲ್ಲಿ ಏನಿರಬಹುದು ಒಂದು ನಾಟಕ ಅಂತ ಸಹಜ ಅಲ್ಲದ್ದು ಅರ್ಥ ಮಾಡ್ತಾರೆ. ಈಗ ನಾನು ಸಹಜವಾಗಿ ಮಾತಾಡ್ತಾ ಇದ್ದೆ, ಏರಿಸಿದ್ರೆ ಅದು ಸ್ವಲ್ಪ ಕೃತಕವಾಗಿ ಮಾತನಾಡಿ ಪ್ರಯತ್ನ ಪಟ್ಟರೆ ನನ್ನ ಎದುರಿಗೆ ಕೂಡ್ತಿರ್ತಕ್ಕಂಥ ಎಲ್ಲೋ ಒಂದ್ ಕಡೆ ಅನಿಸುತ್ತೆ, ಇವನು ಸಹಜತೆಯನ್ನು ನೀಡ್ತಾ ಇದ್ದಾನೆ, ಇವನು ಅಸಹಜವಾಗಿ ಮಾತನಾಡುತ್ತಿದ್ದಾನೆ, ಅನವಶ್ಯಕವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾನೆ ಅನ್ನುವಂತಹದ್ದು ಅವರಿಗೆ ಅರ್ಥವಾಗುತ್ತೆ. ಅದನ್ನೇ ಅವರು ಹೇಳ್ತಾ ಇದ್ದಾರೆ, ಅವನು ನಾಟಕ ಮಾಡ್ತಾನೆ, ಅವನು ವಿಪರೀತವಾಗಿ ನಟನೆ ಮಾಡ್ತಾ ಇದ್ದಾನೆ. ಅಂದ್ರೆ ಪ್ರತಿಯೊಬ್ಬರಿಗೂ ನಾಟಕದ ಪರಿಕಲ್ಪನೆ ಇದೆ, ಪ್ರತಿಯೊಬ್ಬರಿಗೂ ನಾಟಕ ಅಂದ್ರೆ ಏನು ಅಂತ ತಿಳಿದಿದೆ. ಆದರೆ ಅದನ್ನ ನಾವು ತಿಳಿದವತ್ತಾಗಿ ಶಾಸ್ತ್ರೀಯವಾಗಿ ವ್ಯಾಖ್ಯಾನಗಳನ್ನು ಕೊಡ್ತೇವೆ, ಡೆಫಿನೇಷನ್ ಅನ್ನು ಕೊಡ್ತೇವೆ. ಆದ್ರೆ ಯಾವ ರೀತಿಯ ರಂಗಭೂಮಿಯ ಪರಿಚಯವೂ ಇಲ್ಲದೆ ಇರತಕ್ಕಂಥ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಮಾತನಾಡೋದು ಇವನು ಅಸಹಜತೆಯಿಂದ ಮೀರಿದ್ದಾನೆ ಅಂತ ಅರ್ಥ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾಟಕ ಅಂತಂದ್ರೆ ಅಸಹಜವಾಗಿರ್ತಕ್ಕಂಥದ್ದು.
ಸಹಜವಲ್ಲದ್ದು ಅನ್ನುವುದು. ಈಗ ನನ್ನ ಕೂಡ ನಿಮ್ಗೊಂದು ಪ್ರಶ್ನೆ ಕಾಡುತ್ತೆ, ಹಾಗಾದರೆ ಕಲಾವಿದರು ಸಹಜವಾಗಿ ಅಭಿನಯ ಮಾಡಬಾರದ? ರಂಗಭೂಮಿಯಲ್ಲಿ ಯಾರು ಸಹಜವಾಗಿ ಅಭಿನಯ ಮಾಡ್ತಾರೋ ಅವರೇ ಗೆಲ್ಲೋದು. ಸಹಜವಾಗಿ ಅಭಿನಯ ಮಾಡತಕ್ಕಂಥ ಕಲಾವಿದರನ್ನೇ ಪ್ರೇಕ್ಷಕರು ವೀಕ್ಷಕರು ಒಪ್ಪಿಕೊಳ್ಳೋದು. ಆದರೆ ನಾಟಕ ಅಂತಂದ್ರೆ ಸಹಜವಲ್ಲದು, ಅಸಹಜವಾಗಿರ್ತಕ್ಕಂಥ. ಎಷ್ಟು ವಿಚಿತ್ರವಾಗಿದೆ ನೋಡಿ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ದೇವರು, ನಮ್ಮ ಸಾರ್ವಜನಿಕರು. ಅದನ್ನೇ ನಾವು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೇವೆ ಅಷ್ಟೇ. ನಾಟಕ ಅಂದ್ರೆ ಸತ್ಯವಲ್ಲದ್ದು ಅಂತ ಅರ್ಥ. ನಾಟಕ ಅಂದ್ರೆ ನಿಜವಲ್ಲದ್ದು ಅಂತ ಅರ್ಥ. ನಾಟಕ ಅಂದ್ರೆ ಸುಳ್ಳು ಅಂತ ಅರ್ಥ. ನಾಟಕ ಅಂದ್ರೆ ಭ್ರಮೆ ಅಂತ ಅರ್ಥ. ನೋಡಿ, ಎಷ್ಟೊಂದು ಸುಲಭದಲ್ಲಿ ನಾವು ಈ ನಾಟಕವನ್ನು ಹೇಳುವುದು. ಯಾವುದು ಸತ್ಯವಲ್ಲವೋ ಅದೇ ನಾಟಕ. ಅದನ್ನೇ ನಮ್ಮ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ನಾಟಕ ಮಾಡಬೇಡ ಅಂದ್ರೆ ನೀನು ಸತ್ಯವಾಗಿ ನನ್ನೊಂದಿಗೆ ವರ್ತಿಸ್ತಾ ಇಲ್ಲ, ನಿನ್ನ ಸತ್ಯದ ಮುಖದರ್ಶನ ಮಾಡ್ತಾ ಇಲ್ಲ. ನೀನು ಯಾವುದೋ ಮುಖವಾಡದಲ್ಲಿ ಮಾತನಾಡ್ತಿದ್ಯಾ, ಮುಖವಾಡವನ್ನು ತೆಗೆ ಅಂತ ನೀವು ಸಾರ್ವಜನಿಕರು ಹೇಳ್ತಾ ಇರೋದು. ನಾಟಕ ಮಾಡ್ತಾ ಇದ್ದ ನಾವು ಅದನ್ನೇ ನಾನು ಬೇರೆ ರೀತಿ ಹೇಳ್ತಾ ಇದ್ದೆ. ಸ್ವಲ್ಪ ನಾವು ಸಹಜತೆಯನ್ನು ಮೀರ್ಬಿಟ್ರೆ ಅವನಿಗೆ ಅರ್ಥ ಆಗುತ್ತೆ. ಇವರು ಕೃತಕವಾಗಿ ಮಾತಾಡ್ತಿದ್ದಾನೆ, ತೋರ್ಪಡಿಕೆ ಮಾಡ್ತಾ ಇದ್ದಾನೆ, ಅಭಿನಯಿಸ್ತಾ ಇದ್ದಾನೆ, ನಟನೆ ಮಾಡ್ತಾ ಇದ್ದಾನೆ. ಅದೇನು ಅಭಿನಯ ಅಂತೆ? ನಟನೆ ಅಂದ್ರೆ ಏನು? ನಾಟಕ ಅಂದ್ರೆ ನಟಿಸುವುದು. ನನ್ನದಲ್ಲದ ಪಾತ್ರವನ್ನು ನಟಿಸುವುದು, ನನ್ನದಲ್ಲದ ಸನ್ನಿವೇಶವನ್ನು ಅಭಿವ್ಯಕ್ತಿಸುವುದು, ನನ್ನದಲ್ಲದ ಮಾತುಗಳನ್ನ ಹೇಳುವುದು. ಇಷ್ಟೇ ನಾಟಕ. ಈಗ ನಾನು ಮಾತಾಡ್ತಾರೆ ನನ್ನ ಮಾತುಗಳಿವೆ, ಆದ್ರೆ ನಾನು ಯಾವುದೋ ಪಾತ್ರವನ್ನು ಮಾಡ್ತೇನಲ್ಲ, ನಾನು ಯಾವುದೋ ಸನ್ನಿವೇಶವನ್ನು ಮಾಡ್ತೇನಲ್ಲ, ಯಾವುದೋ ಸಂದರ್ಭವನ್ನು ಕುರಿತು ನಾನು ಅಭಿನಯ ಮಾಡ್ತೇನಲ್ಲ, ಅದು ಯಾವುದು ನನ್ನದಲ್ಲ, ಅದು ಯಾವುದು ನನ್ನ ಚಿಂತನೆಯಲ್ಲ, ನನ್ನೊಳಗಿರುವಂಥದ್ದಲ್ಲ. ನಾನು ಅವಷ್ಟನ್ನು ಕೂಡ ಅಭಿವ್ಯಕ್ತಿಸುವುದು. ಹೀಗಿರಬಹುದು ಅಂತ ಕಲ್ಪನೆಯಲ್ಲಿ ಮಾಡುವಂಥದ್ದು ಅಂದ್ರೆ ಸತ್ಯ ಅಲ್ಲ ಅಂತ ಅರ್ಥ. ಜನಗಳಿಗೆ ನಾವು ಸತ್ಯ ಹೇಳ್ತಾ ಇದ್ದೇವೆ, ನಾನು ನಿಜವಾಗಿಯೂ ಕೂಡ ಸುಳ್ಳು ಹೇಳ್ತಾ ಇದ್ದೇನೆ. ನಾನೀಗ ರಾಮನ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ, ನಾನು ರಾಮ ಅಲ್ಲ, ನಾನು ರಾಮನನ್ನು ನೋಡಿಲ್ಲ, ರಾಮನ ಪರಿಕಲ್ಪನೆ ಇಲ್ಲ, ರಾಮನ ಪರಿಚಯವಿಲ್ಲ. ಯಾರೋ ಒಬ್ಬ ನಿರ್ದೇಶಕ ನನಗೆ ಪರಿಚಯಿಸಿದಂತಹ ರಾಮನನ್ನ ನಾನು ಅಭಿನಯ ಮಾಡ್ತಾ ಇದ್ದೇನೆ. ನನಗೆ ಅರ್ಥವಾದ ರೀತಿಯಲ್ಲಿ ನಾನು ಅಭಿವ್ಯಕ್ತಿಸಿ ತೋರಿಸ್ತೇನೆ ಅಷ್ಟೇ. ನಾನು ರಾಮ ಅಲ್ಲ, ನಾನು ಕೃಷ್ಣ ಅಲ್ಲ, ನಾನು ಗಾಂಧಿ ಅಲ್ಲ, ಅಥವಾ ನನ್ನ ಯಾವುದೋ ಪಾತ್ರ ಅಲ್ಲ. ನಾನು ಕೇವಲ ನಟನೆ ಮಾಡ್ತಾ ಇದ್ದೇನೆ. ಇದು ನಿಜವಾಗಿರ್ತಕ್ಕಂಥ ಅಂತಸ್ತತ್ವ. ಇದು ನಮ್ಮ ಕಲಾವಿದರೊಳಗೆ ಇರಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಜ್ಞೆ. ಯಾವಾಗಲೂ ನಮ್ಮಲ್ಲಿ ಇರ್ಬೇಕಂತೇವೆ. ಒಂದು ನಾಟಕವನ್ನು ಮಾಡಬೇಕಾದ್ರೆ ನಾನು ನಟನೆ ಮಾಡ್ತಾ ಇದ್ದೇನೆ, ನಾನು ನನ್ನದಲ್ಲದ ಪಾತ್ರವನ್ನು ಮಾಡ್ತಾ ಇದ್ದೇನೆ ಅನ್ನುವುದನ್ನ ಸದಾ ನಮ್ಮೊಳಗೆ ಯಾರು ಶ್ರದ್ಧಾಪೂರ್ವಕವಾಗಿ ಅಳವಡಿಸಿಕೊಂಡಿರ್ತಾರೋ ಅವರು ಅದ್ಭುತವಾದ ನಟ ಅಂತ ನಮ್ಮ ಶಾಸ್ತ್ರಗಳಿವೆ. ರಂಗಭೂಮಿಯ ಶಾಸ್ತ್ರ ಹೇಳ್ತಕ್ಕಂಥದ್ದು. ನಮ್ಮಲ್ಲಿ ಅದನ್ನು ನಾವು ಬಹಳ ಬೇರೆ ರೀತಿಯಲ್ಲಿ ಅರ್ಥೈಸ್ತೇವೆ. ಪಾತ್ರವೇ ತಾನಾಗಿ ಬಿಟ್ಟ, ಪಾತ್ರದ ಪರಕಾಯ ಪ್ರವೇಶ ಮಾಡಿದ, ಪಾತ್ರದ ಒಳಗಡೆ ತಲ್ಲಿನಾಗಿ ಬಿಟ್ಟ. ಇದು ಆಗಬಾರದು. ಆದ್ರೆ ನಾಟಕ ಅಲ್ಲ ಅದು. ಶಾಸ್ತ್ರೀಯವಾಗಿ ಮಾತನಾಡೋದಾದ್ರೆ ನಾನು ಆ ಪಾತ್ರ ಆಗಬಾರದು, ನಾನೇ ಪಾತ್ರವಾಗಿ ಮೈ ಮರೆಯಬಾರದು. ಸದಾ ಎಚ್ಚರಿಸಿದ ರಂಗಭೂಮಿ, ನೀನು ಜಾಗೃತನಾಗಿರು 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 ಅಂತ ಹೇಳ್ತಾ ಇರುತ್ತೆ. ನಾನು ಮೈ ಮರಿಬಾರದು ರಂಗದ ಮೇಲೆ. ನಾನು ರಾವಣನಾಗಿ ಕತ್ತಿಯನ್ನು ಹಿಡಿದು ನಾನೇ ರಾವಣ ಅಂತೇಳಿ ಎದುರುಗಡೆ ಇರ್ತಕ್ಕಂಥ ತಿಳಿದು ಸಾಯಿಸ್ಬಿಟ್ರೆ ಏನಾಯ್ತಲ್ಲ ಅರ್ಥ? ನಾನು ರಾವಣ ಅಲ್ಲ, ರಾವಣ ಪಾತ್ರ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಆ ಪ್ರಜ್ಞೆ ಸದಾ ನಮ್ಮನ್ನು ಕಾಡ್ತಾರೆ. ಸದಾ ಜಾಗೃತನಾಗಿರ್ಬೇಕು ನಾವು. ಅಂದ್ರೆ ನಾವು ಪಾತ್ರವನ್ನ ಮಾಡ್ತಾ ಇದ್ದೇವೆ, ನಾವು ಶುದ್ಧ ಸುಳ್ಳನ್ನು ಹೇಳ್ತಾ ಇದ್ದೇವೆ. ನಾನು ಪಾತ್ರ ಅಲ್ಲ, ನಾನು ರಾವಣ ಅಲ್ಲ, ನಾನು ಕೃಷ್ಣ ಅಲ್ಲ, ನಾನು ಮತ್ತೇನು ಅಲ್ಲ, ಮತ್ತೇನು ಅಲ್ಲ 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 ಅನ್ನುವುದನ್ನ ಹೌದು
ಬಳಸ್ತಾ ಇದ್ದೇವಲ್ಲ, ಅದೇ ನಿಜವಾಗಿರತಕ್ಕಂಥ ರಂಗಭೂಮಿಯ ಶಕ್ತಿ. ನೋಡಿ ಎಷ್ಟು ಅದ್ಭುತವಾಗಿದೆ. ನಾನು ರಾಮ ಅಲ್ಲ, ನಾನು ಕೃಷ್ಣ ಅಲ್ಲ, ನಾನು ಗಾಂಧಿ ಅಲ್ಲ, ನಾನು ದೊರೆ ಹಿಡಿಬಸ್ ಅಲ್ಲ. ಆದರೂ ಕೂಡ ನಾನು ಅಭಿನಯ ಮಾಡುವ ಸಂದರ್ಭದಲ್ಲಿ ಮಾಡ್ತಾ 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 ಜನರಲ್ಲಿ ರಸೋತ್ಪತ್ತಿಯಾಗುತ್ತೆ, ಅವರಲ್ಲಿ ಭಾವನೆಗಳು ಕಲ್ಕಲ್ಪಡುತ್ತೆ. ಅವರು ಅದನ್ನು ನೋಡ್ತಾ 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 ಸಂಪೂರ್ಣವಾಗಿ ಮೈಮರಿತಾರೆ, ಇನ್ವಾಲ್ವ್ ಆಗ್ತಾರೆ. ಚಪ್ಪಾಳೆ ತಟ್ಟಬೇಕಾದಾಗ ತಂತಾನೆ ಚಪ್ಪಾಳೆ ತಟ್ತಾರೆ, ಅಳು ಬಂದ್ರೆ ಅಳ್ತಾರೆ, ನಗ್ತಾರೆ. ಇವೆಲ್ಲವನ್ನು ಮಾಡಿದ್ದು ಯಾರು? ಒಂದು ಸುಳ್ಳು. ಕೇವಲ ಒಂದು ಸುಳ್ಳು ಇಷ್ಟು ದೊಡ್ಡ ಬದಲಾವಣೆಯನ್ನು ಮಾಡಿ. ಅಂದ್ರೆ ನಮ್ಮ ರಂಗಭೂಮಿಗೆ ಎಷ್ಟು ಶಕ್ತಿ ಇರಬೇಕು. ರಂಗ ಸಾಮರ್ಥ್ಯ ಇದೆ. ರಂಗ ಸಾಮರ್ಥ್ಯ ನನ್ನದಲ್ಲದ ಪಾತ್ರವನ್ನ, ನನ್ನದಲ್ಲದ ಕಥೆಯನ್ನ, ನನ್ನದಲ್ಲದ ವೇಷಭೂಷಣವನ್ನ, ನನ್ನದಲ್ಲದ ಮಾತುಗಳನ್ನ ಹೇಳುವುದರ ಮೂಲಕವಾಗಿ ನಾನೇನನ್ನ ಕಟ್ಟಿಕೊಡ್ತೇನೆ, ಏನು ಪ್ರಭಾವ ಉಂಟು ಮಾಡ್ತೇನೆ. ಈ ಪ್ರಭಾವವನ್ನು ರಂಗಭೂಮಿಯಿಂದ ಮಾತ್ರವೇ ಮಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಅನೇಕ ಶಾಸ್ತ್ರಗಳಿದೆ. ರಸಾಯನ ಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ, ಗಣಿತಶಾಸ್ತ್ರ ಇದೆ, ಸಮಾಜಶಾಸ್ತ್ರ ಇದೆ, ಮನಃಶಾಸ್ತ್ರ ಇದೆ, ರಾಜಕೀಯ ಶಾಸ್ತ್ರ ಇದೆ. ಇವೆಲ್ಲವೂ ಶಾಸ್ತ್ರಗಳು. ಆದರೆ ವಿಶ್ವದಲ್ಲಿ ಯಾವುದಾದರೂ ಒಂದು ವಿಷಯಕ್ಕೆ ಭೂಮಿಯ ಪರಿಕಲ್ಪನೆಯನ್ನು ಕೊಟ್ಟಿದ್ದರೆ, ಭೂಮಿಯ ವಿಸ್ತಾರವನ್ನು ಕೊಟ್ಟಿದ್ದರೆ, ಅಗಾಧತೆಯನ್ನು ಕೊಟ್ಟಿದ್ದರೆ, ಅದು ಕೇವಲ ರಂಗಕಲೆಗಳಿಗೆ ಮಾತ್ರ. ರಂಗಭೂಮಿ ನೋಡಿ ಎಷ್ಟು ವಿಶೇಷವಾಗಿದೆ. ನಾನು ಯಾವ್ದನ್ನ ಹೇಳ್ತೇವೆ ಭೂಮಿ ಅಂತ? ಗಣಿತ ಭೂಮಿ ಅಂತ ಹೇಳಲ್ಲ, ಭೌತ ಭೂಮಿ ಅಂತ ಹೇಳಲ್ಲ, ರಸಾಯನ ಹೇಳೋದೇ ಇಲ್ಲ ನಾವು. ಕೇವಲ ಒಂದೇ ಒಂದು ಕಲೆ, ಪ್ರಪಂಚದಲ್ಲಿ ಒಂದೇ ಒಂದು ಕಲೆ. ವಿಶ್ವದ ಅಗಾಧತೆ, ಭೂಮಿಯ ಅಗಾಧತೆ, ಅವಿಸ್ತೃತತೆ, ಅವಿಶೇಷತೆ, ಅವಿಶಿಷ್ಟತೆ ಎಲ್ಲವೂ ಇರತಕ್ಕಂಥದ್ದು ರಂಗಭೂಮಿಗೆ ಮಾತ್ರ. ರಂಗಭೂಮಿ ಹೇಗೆ ಭೂಮಿಗೆ ವಸುಂಧರೆ ಅಂತ ಕರೀತಾರೆ, ಭೂಮಿಗೆ ಧರಣಿ ಅಂತ ಕರೀತಾರೆ. ಹೇಗೆ ಭೂಮಿ ನಮ್ಮನ್ನು ಧರಿಸುತ್ತೆ, ನಮ್ಮನ್ನು ಉದ್ಧರಿಸುತ್ತೆ, ಬದುಕನ್ನು ಕೊಡುತ್ತೆ, ಆಸರೆಯನ್ನು ಕೊಡುತ್ತೆ, ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ಅಂಶಗಳನ್ನ ತುಂಬಿ ಕೊಡುತ್ತೆ. ಅದು ಭೂಮಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಮ್ಮ ಬ್ರಹ್ಮಾಂಡದಲ್ಲಿ ಭೂಮಿಯು ಕೂಡ ಒಂದು ಉಪಗ್ರಹ, ಒಂದು ಗ್ರಹ. ನಾವೆಲ್ಲ ಅದರ ವಾಸ ಮಾಡಿದ್ದೇವೆ. ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಹ ಅದು ಭೂಮಿ. ಬ್ರಹ್ಮಾಂಡದಲ್ಲಿ ಎಲ್ಲವನ್ನೂ ಕೊಡುತ್ತೆ. ಮೊದಲನೇದಾಗಿ ನಮ್ಮನ್ನು ಧರಿಸುತ್ತೆ, ನಮ್ಮನ್ನು ಸಹಿಸಿಕೊಳ್ಳುತ್ತೆ, ನಮ್ಮನ್ನು ಹೊತ್ತುಕೊಳ್ಳುತ್ತೆ. ಆನಂತರವಾಗಿ ತನ್ನೆಲ್ಲ ಅಗತ್ಯ ಅಂಶಗಳನ್ನು ಕೊಟ್ಟು 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 ನನ್ನನ್ನು ಬೆಳೆಸುತ್ತೆ. ಹಾಗೆಯೇ ರಂಗಭೂಮಿಗೂ ಕೂಡ ಧರಿಸುವ ಶಕ್ತಿ ಇದೆ, ಉದ್ಧರಿಸುವ ಶಕ್ತಿ ಇದೆ. ಧರಿಸುವುದು ಅಂತಂದ್ರೆ ತನ್ನದಲ್ಲದ ಪಾತ್ರವನ್ನ, ಸನ್ನಿವೇಶವನ್ನ, ಕಥೆಯನ್ನ, ಸಂದರ್ಭವನ್ನ ಧರಿಸುವ ಶಕ್ತಿ ಯಾರಿಗಪ್ಪ ಇದೆ? ನಾಟಕಕ್ಕೆ ಇದೆ, ರಂಗಭೂಮಿಗೆ ಇದೆ, ಕಲಾವಿದರಿಗೆ ಇದೆ. ಅದೇ ರೀತಿಯಾಗಿಯೇ ಉದ್ಧರಿಸುವ ಶಕ್ತಿ ಯಾರಿಗಿದೆ? ಧರಣಿಗಿದೆ. ಸಮಾಜವನ್ನು ಉದ್ಧರಿಸುವ, ವ್ಯಕ್ತಿಯನ್ನು ಉದ್ಧರಿಸುವ, ಪರಿವರ್ತನೆ ಮಾಡುವಂತಹ ಶಕ್ತಿ ಯಾರಿಗಪ್ಪ ಇದೆ? ರಂಗಭೂಮಿಗಿದೆ, ನಾಟಕಕ್ಕೆ ಇದೆ, ಒಬ್ಬ ಕಲಾವಿದನಿಗಿದೆ. ಇದೇ ರಂಗಭೂಮಿಯ ಅಗಾಧವಾಗಿರತಕ್ಕಂಥ ಶಕ್ತಿ. ನೋಡಿ, ಒಂದು ಸುಳ್ಳನ್ನು ನಾವು ಸತ್ಯ ಅಂತ ಹೇಳ್ತೇವಲ್ಲ, ಈ ತಾಕತ್ತು, ಈ ಅಂತಃಸತ್ವ, ಈ ಸಾಮರ್ಥ್ಯ ಯಾವುದಕ್ಕಿದೆ? ಯಾವ ಶಾಸ್ತ್ರಕ್ಕೂ ಇಲ್ಲ. ನಾವು ಮಾತ್ರ ಧೈರ್ಯವಾಗಿ ಹೇಳ್ತೇವೆ, ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ಗಟ್ಟಿಯಾಗಿ ಹೇಳ್ತೇವೆ, ನಾನು ಹೇಳುತ್ತಿರುವುದು ಸುಳ್ಳು, ಆದರೆ ನೀವು ನಂಬಬೇಕು. ನಂಬ್ತಾರೆ. ಇವತ್ತು ಹಳ್ಳಿಗಳಲ್ಲಿ ರಾಮಾಯಣ ನಡೆಯುತ್ತೆ, ಮಹಾಭಾರತ ನಡೆಯುತ್ತೆ. ಯಾವುದಾದರೂ ವ್ಯಕ್ತಿಯನ್ನ ಅವನು ರಾಮನ ಪಾತ್ರ ಮಾಡ್ತಿದ್ದಾನೆ, ಗಂಗರಾಜ್ ಅಂತ ಯಾರು ಹೇಳ್ತಾರೆ. ಗಂಗರಾಜನ್ ನೋಡೋದಿಲ್ಲ, ಅಲ್ಲಿ ರಾಮನನ್ನು ನೋಡ್ತಾರೆ. ಆ ವ್ಯಕ್ತಿಯ ಮೂಲಕವಾಗಿ ರಾಮನ ಅನಾವರಣವನ್ನು ನೋಡ್ತಾರೆ, ರಾಮನ ವ್ಯಕ್ತಿತ್ವವನ್ನು ನೋಡ್ತಾರೆ. ಎಷ್ಟು ವರ್ಷಗಳಿಂದ, ದಶಕಗಳಿಂದ, ಶತಮಾನಗಳ ಯುಗಗಳಿಂದ ನಡೀತಾ ಇರೋದು.
ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಒಂದು ನಾಟಕ ನಡೀತಾ ಇದೆ, ನಾನೊಬ್ಬ ಕಲಾವಿದ. ಇದ್ದಕ್ಕಿದ್ದಂತೆ ನಾನು ವೇದಿಕೆಗೆ ಎಂಟ್ರಿ ಕೊಟ್ಟೆ. ಕಿಟ್ಕೊಂಡು ಬಂದು ಅಯ್ಯೋ 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 ಶವ ಬಂತು. ಕಿತ್ಕೊಂಡು ಬಂದ್ರೆ ಈ ರಂಗಭೂಮಿಯ ಪ್ರೇಕ್ಷಕರು ಶಬ್ದ ಆಗುತ್ತೆ. ಶವ ಬಂತಲ್ಲ, ಇದು ಜವ. ನಾನು ಹೇಳಿದ್ದು ನಿಮಗೆ ಜವ ಬಂತು ಅಂತ. ನೀವು ನಂಬಲಿಲ್ವೋ? ನೀವು ಆಶ್ಚರ್ಯ ಪಡ್ಲಿಲ್ವೋ? ನೀವು ಗಾಬರಿ ಪಡ್ಲಿಲ್ವೋ? ಜೋರ ಮಳೆ ಬಟ್ಟಿದೆ, ಬೇಸಿಗೆಯಲ್ಲಿದ್ದೆ ಅಂತ ಉರಿ ಬಿದ್ದರು. ಎಲ್ಲರೂ ಉರಿ ಬಿಸಿಲು ಬಂದು ಕೂತಿದ್ದಾರೆ ಗಂಡು ಭೂಮಿಯಲ್ಲಿ. ನಾನು ಓಡ್ ಬಂದು ಅಯ್ಯೋ ವಿಪರೀತ ಮಳೆ, ಹೊರಗಡೆ ಗುಡುಗು ಸಿಡಿಲು ಮಳೆ ಬರ್ತಾ ಇದೆ. ಮಳೆ ಬಂತು ನೋಡಿ, ನೆಂದೋಗಿದ್ದೀನಿ. ಬೇಸಿಗೆಯಲ್ಲಿ ಕುಳಿತಿರುವಂತಹ ಪ್ರೇಕ್ಷಕ ಹೌದು ಅಂತ ನಂಬ್ತಾರೆ. ಅವನು ಈ ನಂಬಿಕೆಯನ್ನು ಉಂಟು ಮಾಡುವ ಶಕ್ತಿ ಯಾವುದಕ್ಕಿದೆ? ನಟನೆಗಿದೆ, ಅಭಿನಯಕ್ಕಿದೆ, ನಾಟಕಕ್ಕಿದೆ, ನಾಟಕ ಶಾಸ್ತ್ರಕ್ಕಿದೆ, ಬೇರೆಗಿದೆ, ಭೂಮಿಕೆಗೆ. ಇದನ್ನೇ ನೀವು ಚಲನಚಿತ್ರದಲ್ಲಿ ತೋರಿಸ್ಬೇಕು. ಈ ದೃಶ್ಯವನ್ನು ಎಷ್ಟು ಕಷ್ಟ. ಭೂತ ಬಂತು ಅಂದ್ರೆ ಯಾರು? ಎಲ್ಲಿ ಬಂತು? ಭೂತವನ್ನ ಸೃಷ್ಟಿ ಮಾಡಬೇಕು, ಅದಕ್ಕೆ ವಿಶೇಷವಾದ ಬೆಳಕಿನ ವ್ಯವಸ್ಥೆ ಮಾಡಬೇಕು, ಬೆಳಕನ್ನು ತೋರಿಸಬೇಕು, ವಿಶೇಷವಾದ ಟೆಕ್ನಾಲಜಿ ಚಿತ್ರೀಕರಣ ಮಾಡಬೇಕು. ಅಷ್ಟಾಗೋಯ್ತಾ? ಅದಕ್ಕೆ ಏನಾದ್ರು ಗ್ರಾಫಿಕ್ಸ್ ಎಲಿಮೆಂಟ್ಸ್ ಗಳನ್ನ ಕೊಡಬೇಕು. ಕರ್ಕರವಾದ ಭಯಂಕರವಾಗಿರ್ತಕ್ಕಂಥ ಭೀಕರವಾದ ಮ್ಯೂಸಿಕ್ ಅನ್ನ ಸೇರಿಸಬೇಕು. ಬರೀ ತೋರಿಸಿದ ಮುಗಿ ಯಾರಲ್ಲ, ಅದನ್ನ ಸರಿಯಾದ ಚಿತ್ರದಲ್ಲಿ ತೋರಿಸ್ಬೇಕು, ಡಮಾರ್ ತೋರಿಸ್ಬೇಕು, ಪ್ರತ್ಯಕ್ಷವಾಗಬೇಕು. ಮಾಯೋ ಎಷ್ಟು ಕಷ್ಟ ಇದೆ. ನಾವು ಮಾಡಿದ್ದು ಒಂದೇ ಒಂದು ಡೈಲಾಗ್, ಒಂದು ಸಂಭಾಷಣೆ ಹೇಳ್ಬೇಕು. ಮಳೆ ಬಂತು. ಇದೇ ಮಳೆಯನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಮಳೆಗಾಲದಲ್ಲಿ ಕ್ಯಾಮೆರಾ ತಗೊಂಡು ಹೋಗ್ಬೇಕು, ಇಲ್ಲ ಮಳೆ ಸೃಷ್ಟಿ ಮಾಡಬೇಕು, ಮಳೆಯನ್ನ ಸುರಿಸ್ಬೇಕು. ಅದನ್ನು ಆ ಶಾರ್ಟ್ ತೆಗಿಬೇಕು, ಎಷ್ಟು ಕಷ್ಟ ಇದೆ. ಅದಕ್ಕೆ ಸರಿಯಾದ ರೀತಿ ಶಬ್ದಗಳನ್ನು ಮಾಡಬೇಕು, ರೀ ರೆಕಾರ್ಡಿಂಗ್ ಮಾಡಬೇಕು, ಮ್ಯೂಸಿಕ್ ಮಾಡಬೇಕು. ಅದನ್ನ ಸರಿಯಾದ ಧ್ವನಿವರ್ಧಕಗಳೊಂದಿಗೆ ಸರಿಯಾಗಿ ತೋರಿಸ್ಬೇಕು. ಇಲ್ಲದೆ ರೀಚ್ ಆಗಲ್ಲ. ನೋಡಿ, ರೀಚ್ ಅಂತ ಹೇಳಿ ಮುಟ್ಟೋರಿಲ್ಲ. ಆದ್ರೆ ಇಲ್ಲಿ ಒಬ್ಬ ಕಲಾವಿದ 1 ನಿಮಿಷ ತೆಗೆದುಕೊಂಡಿದ್ದವನು. ಮಳೆ ಬಂತು, ಮಳೆ ಬಿದ್ದೋಯ್ತು, ಹುಡುಗರು ಸಿಟ್ಟು ಅದು ಏನು ನಂಬಿಟ್ರು. ಈ ರೀತಿಯಾಗಿ ನಂಬಿಸುವಂತಹ ಆ ತಾಕತ್ತು, ಆ ಸತ್ವ, ಆ ತತ್ವ, ಆ ಮಹತ್ವ ಯಾವುದಾದರೂ ಒಂದು ಕಲೆಗಿದೆ ಅಂದ್ರೆ ಅದು ರಂಗ ಕಲೆಗಳಿಗೆ ಮಾತ್ರವೇ ಇರೋದು. ಆದ್ದರಿಂದಲೇ ಅತ್ಯಂತ ಪರಿಣಾಮಕಾರಿಯಾದಂತಹ ಮಾಧ್ಯಮ ಅಂತ ಹೇಳ್ತಾರೆ. ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ ಅಂತ ಹೇಳೋದು. ಸತ್ಯವನ್ನ ನಾವು ಹೇಳೋದಿಲ್ಲ, ಸತ್ಯ ಅಂದ್ರೆ ನಂಬಿಸ್ತೇವೆ. ನಾವೆಲ್ಲರೂ ಮೋಸಗಾರರು, ನಾವೆಲ್ಲರೂ ಕಳ್ಳರು. ನಾಟಕದ ವಿಶ್ಲೇಷಣೆ ಅದು. ನಾಟಕ ಟಕ್ಕ ಕಳ್ಳ, ನಾನು ಕಳ್ಳ ಅಂತ ಜಗಜ್ಜಾಗಿರು ಮಾಡ್ತಕ್ಕಂಥದ್ದು, ಪ್ರೇಕ್ಷಕರ ಮುಂದೆ ಹೇಳುವಂಥದ್ದೇ ನಾಟಕ. ಎಷ್ಟು ಅದ್ಭುತವಾಗಿದೆ ನೋಡಿ. ಒಂದೇ ಅಕ್ಷರ, ಒಂದೇ ಪದದಲ್ಲಿ ಹೇಳ್ಬೇಕು ನಾಟಕ. ನಾನೊಬ್ಬ ಕಳ್ಳ ಅಂತ ಜನಗಳಿಗೆ ನಂಬಿಸುವಂಥದ್ದು ಇದೆಯಲ್ಲ, ಅದು ನಾಟಕ. ನಾನು ನಂಬಿಸ್ತೇನಲ್ಲ, ಈ ಶಕ್ತಿ ಇದೆಯಲ್ಲ, ಇದೇ ರಂಗಭೂಮಿಯ ಸಾಮರ್ಥ್ಯ. ಒಂದು ನಾಟಕದಿಂದ ಒಂದು ಪ್ರಭಾವವನ್ನು ಉಂಟು ಮಾಡ್ತೇವಲ್ಲ, ಒಂದು ಸಂದರ್ಭವನ್ನು ಸೃಷ್ಟಿ ಮಾಡ್ತೇವಲ್ಲ, ಆ ಕಾಲಘಟ್ಟವನ್ನು ಸೃಷ್ಟಿ ಮಾಡ್ತೇವಲ್ಲ, ಆ ಕಾಲಕ್ಕೆ ಪ್ರೇಕ್ಷಕರನ್ನ ಕರೆದುಕೊಂಡು ಹೋಗ್ತೇವಲ್ಲ, ಅದು ರಂಗಭೂಮಿಯ ಸಾಮರ್ಥ್ಯ. ರಾಮಾಯಣ ಯಾವ ಕಾಲದ್ದು? ಮಹಾಭಾರತ ಯಾವ ಕಾಲದ್ದು? ಇಡಿಪಸ್ ಯಾವ ಕಾಲದ್ದು? ಗ್ರೀಕರ ನಾಟಕವನ್ನು ಮಾಡಿದ್ರೆ ಗ್ರೀಕರ ಪರಂಪರೆಗೆ ಕರ್ಕೊಂಡು ಹೋಗ್ತೇವೆ. ಅಂಗುಲಿಮಾಲ, ಬುದ್ಧ ಎಲ್ಲಿ ಕೊಟ್ಟೋಗ್ತೀವಿ? ಅಶೋಕ ಚಕ್ರವರ್ತಿ ಎಲ್ಲಿ ಕೊಟ್ಟೋಗ್ತೀವಿ? ಯಾವ ಕಾಲ ಕೊಟ್ಟೋಗ್ತೀವಿ? ಎರಡು ಸುತ್ತುವೆ. ಇದ್ದಕ್ಕಿದ್ದಂತೆ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದ್ರೆ ಅದು ನಾವು ಅಂದ್ಕೊಂಡಿರ್ತಕ್ಕಂಥ ಆ ಒಂದು ಉದ್ದೇಶಿತ ಗುರಿಯನ್ನು ತಲುಪಿದ್ರೆ ಎಷ್ಟು ಸಮಯ ಬೇಕು? ಇದೇನಿಲ್ಲ, ಇದನ್ನ ಕುಳಿತಲ್ಲೇ ನಾನು ಇದ್ದಕ್ಕಿದ್ದಂತೆ ನಾವು ಅಶೋಕ ಚಕ್ರವರ್ತಿ ದೇವರಿಗೆ ಪಾಠ ಮಾಡ್ಬಿಟ್ರೆ, ಒಂದು ಪಾತ್ರ ಮಾಡ್ಬಿಟ್ರೆ, ಇವಾಗ ಕಾಲಘಟ್ಟಕ್ಕೆ ಹೋದ್ರೆ
ನೀವು ಆ ಕಾಲಘಟ್ಟ ಜೀವಿಸ್ತಾ ಇದ್ದೀರಿ. ನಾನು ಮಾಡುವಂತ ನೇಪಥ್ಯ, ನಾನು ಧರಿಸುವಂತಹ ವಸ್ತ್ರಭೂಷಣಗಳು, ನಾನು ಹೇಳುವಂತಹ ಮಾತು, ನಾನು ಕೊಡುವಂತಹ ಸಂಗೀತ, ಇವೆಲ್ಲವೂ ಕೂಡ ನಿಮ್ಮನ್ನು ಆ ಕಾಲಕ್ಕೆ ಕರೆದುಕೊಂಡು ಹೋಗುತ್ತೆ, ಆ ಕಾಲದಲ್ಲಿ ಇರುವಂತೆ ಮಾಡುತ್ತೆ. ಎಷ್ಟು ಸುಲಭ ತೋರಿಸ್ತಾ ಇದ್ದೀವಿ ನಾವು. ಹೇಗೆ ಸಾಧ್ಯವಾಯಿತು? ಜನರಲ್ಲಿ ಈ ರೀತಿಯಾಗಿರುವಂತಹ ನಂಬಿಕೆಯನ್ನು ಉಂಟು ಮಾಡುವಂತಹ ಸದೃಢವಾದ ಶಕ್ತಿಯಾದ ಪಂಥಗಳು, ಸದೃಢವಾದ ಶಕ್ತಿ. ಒಂದು ನಾಟಕವನ್ನು ನೀವು ಮಾಡಿ, ಒಂದು ಪಾತ್ರವನ್ನು ಮಾಡಿ ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ನಾಟಕವನ್ನು ನೋಡಿ ಹತ್ತಿಲ್ಲ, ಕಡಲ್ ನೀರಾಕಿಲ್ಲ, ಬದಲಾವಣೆಗಳಾಗಿಲ್ಲ. ನಾನು ಇತ್ತೀಚೆಗೆ ಒಂದು ನಾಟಕ ಮಾಡಿಸಿದ್ದೆ ಸಂತೋಷ್ ಅವರ ಶ್ರೀರಾಮದಲ್ಲಿ ಒಂದು ನಾಟಕವನ್ನು, ಕುದಿಮೌನ. ಅದು ಹೈದರಾಬಾದಿನಲ್ಲಿ ನಡೆದಂತಹ ಅತ್ಯಾಚಾರಿಯ ಅಮ್ಮನ ಅಳಲು. ಅತ್ಯಾಚಾರ ಮಾಡುವವನು ಮಗ, ಆದರೆ ಸಮಾಜ ಗುರುತಿಸೋದು ಅತ್ಯಾಚಾರಿಯ ಅಮ್ಮ ಅಂತ. ಅಲ್ಲಿವರೆಗೂ ತಾಯಿಗೆ ಬೇರೆ ಇತ್ತು ಸ್ಥಾನ. ಅತ್ಯಾಚಾರ ಮಾಡಿದ ಕೂಡಲೇ ಅತ್ಯಾಚಾರಿಯ ಅಮ್ಮ ಆಗಿಬಿಟ್ರು. ಅವಳ ಮನಸ್ಸಿನ ಒಳಗೈ ಬೇಗುದಿ ಏನಿತ್ತು ಇದನ್ನು ತೋರಿಸುವ ಪ್ರಯತ್ನ. ನೀವು ನಂಬಲ್ಲ, ನಾಟಕ ಆದ ನಂತರದಲ್ಲಿ, ನಾಟಕವೇ ನೋಡಿಲ್ಲ, ನಾಟಕದ ಬಗ್ಗೆ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪ್ರತಿಕ್ರಿಯೆ ಏನಿದೆ, ವಿಮರ್ಶೆ ಏನಿದೆ, ಅದನ್ನು ನೋಡಿದಂತಹ ನನ್ನ ಆತ್ಮೀಯ ಸ್ನೇಹಿತರು ಕರೆ ಮಾಡಿ, ನನ್ನ ಜೀವನದಲ್ಲಿ ನಾನು ಒಂದು ತಪ್ಪು ಮಾಡಿದ್ದೇನೆ, ನನ್ನ ಸಂಬಂಧಿಕರಲ್ಲಿ ಯಾರೋ ಒಬ್ರು ಅತ್ಯಾಚಾರ ಮಾಡಿಬಿಟ್ಟಿದ್ರು, ಅತ್ಯಾಚಾರ ಮಾಡಿದ ಇಡೀ ಕುಟುಂಬವನ್ನು ಬಹಿಷ್ಕಾರ ಮಾಡಿಕೊಂಡಿದ್ವಿ ನಾವು, ಇದನ್ನು ನೋಡಿದ ಮೇಲೆ ನಾವು ಬಹಳ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಅನಿಸ್ಬಿಟ್ಟು, ಪಾಪ ತಾಯಿ ಏನ್ ತಪ್ಪು ಮಾಡಿದ್ದಾಳೆ. ಒಬ್ಬ ತಾಯಿ ಯಾರಾದ್ರೂ ಮಗನಿಗೆ ರೇಪ್ ಮಾಡೋದು ತಿಳ್ಕೊಡ್ತಾಳ, ಅತ್ಯಾಚಾರ ಮಾಡೋದು ತಿಳ್ಕೊಡ್ತಾಳ, ಅದಕ್ಕೋಸ್ಕರವಾಗಿ ತನ್ನ ಎದೆಯನ್ನು ಕೊಡ್ತಾಳ. ನಾವು ತಪ್ಪು ಮಾಡಿದ್ದೇವೆ, ನೀವು ಅಪ್ಪಣೆ ಕೊಟ್ಟರೆ ಹೋಗಿ ಆ ತಾಯಿಯನ್ನು ಭೇಟಿ ಮಾಡಿ ಕ್ಷಮೆ ಕೇಳ್ತೀವಿ ಅಂತ ಹೇಳಿದ್ರು. ಮರುದಿನ ಹೋಗಿ ಕ್ಷಮೆ ಕೇಳಿದ್ರು, ಅಮ್ಮ ನಾವು ಬಹಿಷ್ಕಾರ ಮಾಡೋದಕ್ಕೆ ದಯವಿಟ್ಟು ಕ್ಷಮಿಸಬೇಕು ಅಂತ. ಹೇಗೆ ಸಾಧ್ಯವಾಯಿತು? ಇದು ಎಂತಹ ಪರಿವರ್ತನೆ ಇದು? ಯಾರು ಹೇಳಿದ್ದನ್ನ? ಕೇವಲ ಒಂದು ನಾಟಕ ಮಾಡಿದ್ರು, ಒಂದು ಪುಸ್ತಕ ಮಾಡುವಂತಹ ಬದಲಾವಣೆಯನ್ನು, ಒಂದು ವಿಶ್ವವಿದ್ಯಾಲಯ ಮಾಡುವಂತಹ ಪರಿವರ್ತನೆಯನ್ನು, ಅನೇಕ ಉಪನ್ಯಾಸಕರು ಒಟ್ಟೊಟ್ಟಿಗೆ ಸೇರಿ ಮಾಡಬಹುದಾದಂತಹ ಬದಲಾವಣೆಯನ್ನ ಕೇವಲ 1 ಗಂಟೆಗೆ ನಾಟಕ ಮಾಡಲಿಕ್ಕೆ ಸಾಧ್ಯವಿದೆ, ಮಾಡಿದೆ. ಅನೇಕ ಉದಾಹರಣೆಗಳು ಕೊಡಬಹುದು, ಅನೇಕ ಉದಾಹರಣೆಗಳು. ಸಿ ಜಿ ಕೃಷ್ಣಸ್ವಾಮಿ ಅವರು ನಾವೆಲ್ಲ ಸೇರಿ ಬೆಲ್ಚಿ ನಾಟಕ ಮಾಡುವ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಆ ಬೆಲ್ಚಿ ಅನ್ನುವಂತಹ ಆ ಜಮೀನ್ದಾರರ ಪದ್ಧತಿಯ ನಾಟಕವನ್ನು ಮಾಡುವ ಸಂದರ್ಭದಲ್ಲಿ ವಿಷಯ ಗೊತ್ತಾಗಿ ನಮ್ಮನ್ನ ಬಂದು ಅಟ್ಯಾಕ್ ಮಾಡಿ ಹೊಡೆದಂತ ಉದಾಹರಣೆ ಇದೆ. ಅದೇ ವ್ಯಕ್ತಿ ನಾಟಕ ನೋಡಿದ ನಂತರ ಅದೊಂದು ತಪ್ಪಾಯ್ತು ಬಿಡಿದ್ರು. ನಾಟಕ ನೋಡೋಕೆ ಮುಂಚೆ ನಾಟಕ ನೋಡಿದಂತೆ ನಾನು ದಲಿತರ ದೇವಾಲಯ ಪ್ರವೇಶದ ಬಗ್ಗೆ ಒಂದು ಅಸ್ಪೃಶ್ಯರು ಒಂದು ನಾಟಕ ಮಾಡಿದ್ದೆ ಎಲ್ಲ ಅಂತ. ನಾಟಕ ಮಾಡಿದ ಮರುದಿನ ಎಲ್ಲ ದಲಿತರು ದೇವಸ್ಥಾನಕ್ಕೆ ಹೋಗಿ ನಮಗೆ ಪ್ರವೇಶ ಮಾಡಬೇಕು, ಪ್ರವೇಶಕ್ಕೆ ಅವಕಾಶ ಕೊಡಬೇಕು, ನೆನ್ನೆ ನಾಟಕ ತೋರಿಸಿದ್ದೇವೆ ನೀವು ಅಂತ ಹೇಳಿ ನಡೆದಿರುವಂತಹ. ಅಂದ್ರೆ ನೀವು ಏನು ಭಾಷಣಗಳು ಅಥವಾ ಪುಸ್ತಕಗಳು, ಒಂದು ವಿಶ್ವವಿದ್ಯಾಲಯ ಉಪನ್ಯಾಸಕಗಳು, ಇವೆಲ್ಲವೂ ಮಾಡಬಹುದಾಗಿರ್ತಕ್ಕಂಥ ಪರಿವರ್ತನೆಯನ್ನ ಕೇವಲ ಒಂದು ನಾಟಕ ಮಾಡಲಿಕ್ಕೆ ಸಾಧ್ಯ, ಒಬ್ಬ ನಟ ಮಾಡಲಿಕ್ಕೆ ಸಾಧ್ಯ. ಸಮಾಜದ ಪರಿವರ್ತನೆ, ಮನಃಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿರುವಂಥದ್ದು ರಂಗಭೂಮಿ. ರಂಗ ಪ್ರಯೋಗಗಳಿವೆ, ಸಾವಿರಾರು ಉದಾಹರಣೆಗಳಿಂದ ಕೊಡಬಹುದು. ಸಾವಿರಾರು ಉದಾಹರಣೆಗಳು ರಂಗಭೂಮಿ ಆಗಿರ್ತಕ್ಕಂಥ ಬದಲಾವಣೆಗಳಿಂದ ಕೊಡಬಹುದು. ಇವೆಲ್ಲವೂ ಸಾಧ್ಯವಾಗಿದ್ದು ಹೇಗೆ? ಕೇವಲ ಸುಳ್ಳು ಎನ್ನುವಂತಹ ಒಂದು ನಾಟಕದಲ್ಲಿ. ಇದೇ ರಂಗಭೂಮಿ ನಿಜವಾದಂತಹ ಸಮಾಜ. ಈಗ ನನಗೆ ಪ್ರಶ್ನೆ ಬರ್ತದೆ, ಇದೊಂದು ಪ್ರಶ್ನೆ ಕಾಡುತ್ತೆ. ಸತ್ಯವನ್ನ ಸುಳ್ಳು ಅಂತ ನಂಬಿಸ್ತೇವೆ, ಸುಳ್ಳನ್ನ ಸತ್ಯ ಅಂತ ಹೇಳ್ತೇವೆ, ನಾನೇ ರಾಮ ಅಂತ ನಂಬಿಸ್ಬಿಡ್ತೇವೆ. ನಿಮಗೆ ಗೊತ್ತಿರಬಹುದು, ರಾಮಾಯಣದ ಧಾರವಾಗಿ ಬರುವ ಸಂದರ್ಭದಲ್ಲಿ ಅರುಣ್ ಗೋವಿಲೋ ರಮಾನಂದ ಸಾಗರ್ ರಾಮಾಯಣ ಜನ ಅರವಿಂದ್ ಗೋವಿನ ಬರ್ಬಿಟ್ರು. ರಾಮನ ನೋಡ್ಕೊಂಡು ಆತ ಎಲ್ಲೇ ಹೋದರೂ ಕೂಡ ಅವನಿಗೆ ಪೂಜೆ ಮಾಡುವಂತದ್ದು, ಹಣ್ಣುಗಳನ್ನು ಕೊಡೋದು, ಕಾಲಿಗೆ ಬಿಡುವಂತದ್ದು ನಮ್ಮಲ್ಲಿ ನಡೆದಿದೆ, ಭಾರತದಲ್ಲಿ ನಡೆದಿದೆ. ಆ ವ್ಯಕ್ತಿತ್ವ ಸತ್ತೋದ,
ಅರುಣ್ ಗೋವಿಲ್ ಅಂತಕ್ಕಂಥ ವ್ಯಕ್ತಿತ್ವ ಹೊರಟೋಯ್ತು. ಅವನೊಳಗೆ ರಾಮನನ್ನು ನೋಡಿಬಿಟ್ಟಿದ್ದೆ. ಹೇಗೆ ಸಾಧ್ಯವಾಯಿತು? ರಾಮನನ್ನು ಅವನು ಪ್ರತಿನಿಧಿಸಿದ, ಪ್ರತಿಬಿಂಬಿಸಿದ ತನ್ನ ಭಾವನೆಗಳನ್ನು. ಹೇಗೆ ಸಾಧ್ಯವಾಯ್ತು ಇದು? ಇದು ಸುಳ್ಳಲ್ವೋ? ಅವನು ರಾಮನವನು ಯಾರಾದರೂ ಹೇಳಲಿಕ್ಕೆ ಸಾಧ್ಯವ? ಅವನು ದಶರಥನ ಮಗನ. ಮತ್ತು ಜನ ಒಪ್ಪಿಕೊಂಡ್ರೆ ಹೇಗೆ? ಜನ ಸ್ವಾಗತ ಮಾಡಿದ್ದಾರೆ ಹೇಗೆ? ಖುಷ್ಬು ಅಂತಹ ನಟಿಗೆ ದೇವಾಲಯನೇ ಕಟ್ಟಿಬಿಟ್ರು. ದೇವಾಲಯ ಕಟ್ಟಿ ಪೂಜೆ ಮಾಡ್ತಿದ್ದಾರೆ. ಯಾಕೆ ಪೂಜೆ ಮಾಡಿದ್ರು? ನಟಿ ಅಂತ ಪೂಜೆ ಮಾಡಿಲ್ಲ, ಅಲ್ಲ ಅಭಿನಯವನ್ನು ಪೂಜೆ ಮಾಡಿದ್ರು. ಅಭಿನಯ ಅಷ್ಟರ ಮಟ್ಟಿಗೆ ಆಕರ್ಷಣೆ ಮಾಡಿದೆ. ಒಂದು ಒಲವು ಉಂಟಾಗಿದೆ, ಅಭಿಮಾನ ಉಂಟಾಗಿದೆ. ಅಭಿಮಾನ ನೋಡಿ ದೊಡ್ಡದು. ಈ ಅಭಿಮಾನ ಅಂತಕ್ಕಂಥದ್ದು ಬರುವಂಥದ್ದು ಒಬ್ಬನ ಅಣುವಿಂದ, ಅವನ ಅಭಿನಯದಿಂದ, ಅವನ ಸಾಮರ್ಥ್ಯದಿಂದ. ಮತ್ತು ಎಷ್ಟು ಜನ ರಂಗಭೂಮಿಯ ಕಲಾವಿದರನ್ನ, ಪಾತ್ರಗಳನ್ನ ಮಾದರಿಯಾಗಿ ಬೆಳೆಸ್ಕೊಂಡಿದ್ದಾರೆ. ಬೇಕಾದ ಸುಧಾರಣೆ. ಇವತ್ತು ಕೂಡ ಕನ್ನಡ ರಂಗಭೂಮಿ, ಕನ್ನಡ ಚಲನಚಿತ್ರ ರಂಗ ಅಥವಾ ಕರ್ನಾಟಕ ಕನ್ನಡಿಗರ ಪಾಲಿಗೆ ಆದರ್ಶ ವ್ಯಕ್ತಿ ಯಾರಪ್ಪ? ಯಾರನ್ನ ಅನುಸರಿಸ್ತೀವಿ? ಅಣ್ಣ ಅಂದ್ರೆ ಯಾರು? ಅಪ್ಪ ಅಂದ್ರೆ ಹೇಗಿರ್ಬೇಕು? ಗಂಡ ಅಂದ್ರೆ ಹೇಗಿರ್ಬೇಕು? ಅಣ್ಣ ಅಂದ್ರೆ ಹೀಗಿರ್ಬೇಕು, ತಂಗಿ ಹೀಗೆ ನೋಡ್ಕೊಳ್ಬೇಕು, ಹೆಂಡತಿ ಹೀಗಿರ್ಬೇಕು, ತಂದೆ ಹೀಗೆ ಇರಬೇಕು. ಯಾರು? ಡಾಕ್ಟರ್ ರಾಜ್ಕುಮಾರ್ ಇವತ್ತು ನಮಗೆ ಆದರ್ಶ. ಅವರೆಲ್ಲ ಪಾತ್ರಗಳು ಕೂಡ ನಮ್ಗೆ ಇವತ್ತು ಕೂಡ ಕಣ್ಮುಂದೆ ಬರುತ್ತೆ. ಬಬ್ರುವಾಹನ ನೋಡಿಲ್ಲ, ಕೇಳಿಲ್ಲ. ಮಯೂರ ಹೇಗಿದ್ದ ಗೊತ್ತಿಲ್ಲ. ಆದ್ರೆ ಮಯೂರನ್ನು ಕಲ್ಪನೆ ಮಾಡ್ಕೊಂಡು ಯಾರ ಮುಖಾಂತರ? ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಅದ್ಭುತವಾದ ಪಾತ್ರ. ಎಂತ ಅದ್ಭುತವಾದ ಪಾತ್ರ! ಹಾಲು ಜೈಲಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಪಾತ್ರ ಎಷ್ಟು ಅನ್ಯೋನ್ಯತೆ ಅಂತಂದ್ರೆ, ಗಂಡ ಹೆಂಡತಿ ಹೀಗಿರ್ಬೇಕು ಅಂತ ತೋರಿಸಿದ್ದಾರೆ. ಮೌಲ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ, ಸಮಾಜಕ್ಕೆ ಆದರ್ಶಗಳನ್ನು ಕೊಟ್ಟಿದ್ದಾರೆ. ಕಲಾವಿದನ್ನು ಹೀಗಿರ್ಬೇಕು, ಪಾತ್ರವನ್ನು ಹೀಗಿರ್ಬೇಕು, ಸಂಸಾರವನ್ನು ಹೀಗಿರ್ಬೇಕು, ಕನ್ನಡತೆ ಅಂದ್ರೆ ಇದು. ಇಡೀ ನಮ್ಮ ಜೀವಮಾನದಲ್ಲಿ ಪಾತ್ರಕ್ಕೆ ಯಾವ ಪಾತ್ರಗಳಲ್ಲೂ ಸಿಗರೇಟ್ ಸೇರಿದವರು, ಮದ್ಯಪಾನ ಮಾಡಿದವರಲ್ಲ. ಒಂದು ಅದ್ಭುತವಾದ ಮೌಲ್ಯವನ್ನು ಕಟ್ಟಿಕೊಟ್ಟು ಸಮಾಜಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು, ಆದರ್ಶಗಳನ್ನು ಕೊಟ್ಟರು. ಅವರು ನಮಗೆ ಅಭಿಮಾನ. ಅವರು ಅಭಿಮಾನದಿಂದ ನೋಡ್ತೇವೆ, ನಾವು ದೇವರನ್ನು ನೋಡ್ತೇವೆ. ಪಾತ್ರ ಅಲ್ಲಿ ವ್ಯಕ್ತಿಯ ಬದಲಾಗ್ಬಿಟ್ಟ, ವ್ಯಕ್ತಿತ್ವ ನಿರ್ಮಾಣ ಆಗೋದು. ಇವೆಲ್ಲವೂ ಸಾಧ್ಯವಾಗಿದ್ದು ಅಭಿನಯದಿಂದ, ನಾಟಕದಿಂದ, ನಟನೆಯಿಂದ, ಅಭಿವ್ಯಕ್ತಿಯಿಂದ, ಆ ಸಾಮರ್ಥ್ಯದಿಂದ, ಸಹಜತೆಯಿಂದ. ಆದ್ದರಿಂದ ರಂಗಭೂಮಿಯಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳಿ ಸಾಧ್ಯವೇ ಇಲ್ಲ. ಎಲ್ಲವೂ ಸಾಧ್ಯ, ಪ್ರತಿಯೊಂದು ಸಾಧ್ಯ. ಪರಿವರ್ತನೆ, ಸಮಾಜ ಪರಿವರ್ತನೆ ಸಾಧ್ಯ. ಇವತ್ತು ಕೂಡ ನಮ್ಮಲ್ಲಿ ಬೀದಿ ನಾಟಕ ನಡೆಯುವ ಪರಂಪರೆ ಇದೆ. ಎಷ್ಟು ಜಾಗೃತಿಗಳು ಮೂಡಿಸಿವೆ ಅವು. ಏಡ್ಸ್ ಬಗ್ಗೆ ಆಗಿರ್ಬಹುದು, ಜಾತಿ ಸಮಸ್ಯೆ ಬಗ್ಗೆ ಆಗಿರ್ಬಹುದು, ವರದಕ್ಷಿಣೆ ಬಗ್ಗೆ ಆಗಿರ್ಬಹುದು, ವಿಧವಾ ಪದ್ಧತಿ ಬಗ್ಗೆ ಆಗಿರ್ಬಹುದು, ಅಥವಾ ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು, ಇತ್ತೀಚೆಗೆ ಬಂದ್ರೆ ಕೊರೋನಾ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆ ಜಾಗೃತಿ. ಒಂದು ತಮಟೆ ಇಟ್ಕೊಳ್ತಾರೆ, ಹೇಳ್ಬಿಡ್ತಾರೆ ಹೊರಟಾಗ್ತಾರೆ. ಒಂದು ತಮಟೆ ಇಟ್ಕೊಳ್ಳೋದು, ತಮಟೆ ಬರ್ತಾರೆ, ಜನ ಸೇರ್ಕೊಳ್ತಾರೆ, ಅಲ್ಲಿ ನಾಟಕ ಮಾಡ್ತಾರೆ, ಮಾತಾಡ್ತಾರೆ, ಹೇಳ್ಬಿಟ್ಟು ಹೋಗ್ತಾರೆ. ಯಾರೋ ಒಬ್ಬನಿಗೆ ಅನ್ನೋ ಮುಟ್ಟತ್ತೆ, ಯಾರೋ ಒಬ್ಬನಿಗೆ ಸುಖವಾಗುತ್ತೆ. ಇದು ರಂಗಭೂಮಿ ಕಟ್ಕೊಳ್ತಿರ್ತಕ್ಕಂಥದ್ದು. ಇವತ್ತು ಕೂಡ ಪ್ರಪಂಚದ ಮೂಲೆ ನಾಟಕ ನಡೆಯುತ್ತೆ, ಒಂದೊಂದು ರೂಪದಲ್ಲಿ ನಡೆಯುತ್ತೆ. ಅಭಿಮಾನಿಗಳಿದ್ದಾರೆ, ಕಲಾವಿದರಿದ್ದಾರೆ. ಶತಶತಮಾನಗಳಿಂದ ಕಲಾವಿದರ ಕಲಾವಿದರಾಗಿ ತಾವು, ತಮ್ಮ ಕುಟುಂಬ, ತಮ್ಮ ಮಕ್ಕಳು, ತಮ್ಮ ಮರಿಮಕ್ಕಳು ಎಲ್ಲರೂ ಈ ರಂಗ ಸೇವೆಯನ್ನೇ ಮಾಡ್ತಾ ನಿರಂತರವಾಗಿ ಜೀವನ ಮಾಡ್ತಾರೆ. ಕೋಟ್ಯಂತರ ಜನ ಇವತ್ತು ಈ ಮಾಧ್ಯಮದಲ್ಲಿ ಬದುಕ್ತಾ ಇದ್ದಾರೆ. ಅಂದ್ರೆ ರಂಗಭೂಮಿ ಬದುಕನ್ನು ಕಟ್ಟಿಕೊಟ್ಟಿದೆ ಅವರಿಗೆ. ಎಷ್ಟು ಜನ ಇವತ್ತು ರಂಗಭೂಮಿಯಲ್ಲಿ ಕಲಾವಿದರು ಬದುಕ್ತಾ ಇದ್ದಾರೆ, ನೇಪಥ್ಯದ ಕಲಾವಿದರು ಬದುಕ್ತಾ ಇದ್ದಾರೆ, ಮೇಕಪ್ ಅನ್ಗಳಿದ್ದಾರೆ, ಕಾಸ್ಟ್ಯೂಮ್ ಡಿಸೈನರ್ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಎಷ್ಟೋ ಜನ ಇವತ್ತು ನಂಬ್ಕೊಂಡು ಬರ್ತಾರೆ. ಕರೋನಾ ಬಂದು ಇವತ್ತು ಎಷ್ಟೋ ನಮ್ಮ ಕಲಾವಿದರು ಚಡಪಡಿಸ್ತಾ ಇದ್ದಾರೆ. ಕಾರಣ ಈ ನಾಟಕ ನಡೆದಿಲ್ಲ, ಜೀವನ ನಡೀತಾ ಇಲ್ಲ. ಯಾಕೆಂದ್ರೆ ಇಡೀ ಜೀವನವನ್ನೇ ಅವರು ಈ ನಾಟಕದಿಂದ ಕಟ್ಕೊಂಡಿದ್ದಾರೆ. ನೃತ್ಯ ರಂಗಭೂಮಿಗಳು ಅದನ್ನ ನಂಬ್ಕೊಂಡಿದ್ದಾರೆ. ಮರಾಠಿ ರಂಗಭೂಮಿ ಎಷ್ಟು ಶ್ರೀಮಂತವಾಗಿದೆ, ಅದ್ಭುತವಾದಂತ ರಂಗಭೂಮಿ. ಬಾಂಬೆಯಲ್ಲಿ ನಾನು ಕನ್ನಡ ನೋಡಿದೆ, ಒಂದು ರಂಗಮಂಟಪದಲ್ಲಿ 3 ಶೋಗಳು ನಡೆಯುತ್ತೆ ಒಂದು ದಿನಕ್ಕೆ. ಈ ನಾಟಕಕ್ಕೆ ಬೇರೆ, ಈ ನಾಟಕಕ್ಕೆ ಬೇರೆ. ಆ ನಾಟಕ 1 ಗಂಟೆಗೆ ಮುಗಿದು 1:10ಕ್ಕೆ ಮತ್ತೊಂದು ನಾಟಕ ಪ್ರಾರಂಭ ಆಗುತ್ತೆ. ಕ್ರಮಬದ್ಧವಾಗಿ ಬರ್ತಾರೆ, ಕುಳಿತುಕೊಳ್ತಾರೆ, ನೋಡ್ತಾರೆ, ಚಪ್ಪಾಳೆ ತರ್ತಾರೆ, ಎಂಜಾಯ್ ಮಾಡ್ತಾರೆ, ಸಂತೋಷ ಪಡ್ತಾರೆ. ಸಿನಿಮಾ ಆಗಿಲ್ಲದ ಬೇಡಿಕೆ ನಾಟಕ. ಸಿನಿಮಾಗಳನ್ನು ನೋಡಲ್ಲ, ನಾಟಕವನ್ನು ನೋಡ್ತಾರೆ ಜನ.
ಯಾಕೆ ಹೇಳಿ? ಇದು ಜೀವಂತ ಪ್ರಯೋಗ. ನೀನು ಮಾಡಿರುವಂತಹ ಪ್ರತಿಕ್ರಿಯೆ ಅಲ್ಲೇ ಸಿಗುತ್ತೆ ನಿಮಗೆ ನಾಟಕದಲ್ಲಿ. ಚಲನಚಿತ್ರಕ್ಕೆ ಆಗಲ್ಲ, ಅದು ಚಿತ್ರ ಬಿಂಬ ಅಷ್ಟೇ. ಬಿಂಬ ಬಿಂಬಕ್ಕೆ ಯಾರೋ ಚಪ್ಪಾಳೆ ನಾನು ಅಭಿಮಾನಿ ಚಪ್ಪಾಳೆ ತರ್ತಾನೆ, ಆದ್ರೆ ರಂಗಭೂಮಿಗೆ ಆಗಲ್ವಲ್ಲ. ನೀವು ಮಾಡಿರ್ತಕ್ಕಂಥದ್ದು ಏನಿದೆ ಅಲ್ಲೇ ಸಿಗುತ್ತೆ ಪ್ರತಿಕ್ರಿಯೆ. ನೀವು ಚೆನ್ನಾಗಿ ಅಭಿನಯಿಸಿದ ಚಪ್ಪಾಳೆ, ಇಲ್ಲಾಂದ್ರೆ ಜಾಗ ಖಾಲಿ. ಎಷ್ಟು ನಾಟಕಗಳು ನಾಟಕ ಪ್ರಾರಂಭವಾದ ದಿವಸ 10 ನಿಮಿಷದಲ್ಲಿ ಥಿಯೇಟರ್ ಖಾಲಿ ಉದಾಹರಣೆ. ದೊಡ್ಡ ದೊಡ್ಡ ನಾಟಕಗಳು ಫ್ಲಾಪ್ ಆಗಿದೆ. ಕಾರಣ ಪ್ರೇಕ್ಷಕರು ತಲುಪಿಲ್ಲ, ಪ್ರೇಕ್ಷಕರು ಒಪ್ಕೊಳ್ಳಿಲ್ಲ, ಸ್ವೀಕರಿಸಲಾಗಲಿಲ್ಲ. ಎಲ್ಲ ಒಂದ್ ಕಡೆ ಅವರ ತನಗೂ ತನಿಸ್ತಿಲ್ಲ. ನೋಡಿ, ನಾಟಕ ಅನ್ನೋದು ತನಗೂ ತನಿಸ್ಬೇಕಂತ, ನನಗೆ ಸಂಬಂಧಪಟ್ಟು ತೋರಿಸ್ಬೇಕಂತ, ಅವರಿಗೆ ಸನಿಹ ಆಗ್ಬೇಕಂತೆ, ಹತ್ತಿರವಾಗ್ಬೇಕಂತೆ. ಆಗ್ಲೇ ಅದು ಗೆಲ್ಲೋದು ಮನಸ್ಸು. ಒಟ್ಟಿಗೆ ಸೇರ್ಕೊಳ್ತಾರೆ. ಯಾರು ದುಡ್ಡು ಕೊಟ್ಟು ರಾಜಕೀಯ ವ್ಯಕ್ತಿಗಳು ಚಪ್ಪಾಳೆ ತರಿಸಲ್ಲ. ನನ್ನ ಈ ಡೈಲಾಗ್ ಇಲ್ಲ. ಆ ತರ ತಂತಾನೆ ಚಪ್ಪಾಳೆ ತರ್ತಕ್ಕಂಥ ಪರಂಪರೆ ಏನಾದ್ರೂ ರಂಗಭೂಮಿ ಬೇರೆ ಎಲ್ಲಿದೆ ಹೇಳಿ? 100 ರೂಪಾಯಿ ಕೊಡ್ಬೇಕು, 200 ರೂಪಾಯಿ ಕೊಡ್ಬೇಕು, ಊಟ ಕೊಡ್ಬೇಕು, ಪ್ಯಾಕೆಟ್ ಕೊಡ್ಬೇಕು, ಕರ್ಕೊಂಡ್ಬರ್ಬೇಕು ಗಾಡಿನಲ್ಲಿ, ಚಪ್ಪಾಳೆ ತಟ್ಟು ಅಂತ ಹೇಳ್ಬೇಕು. ಅದು ಬೇಕಾದ ಇದು ಹಂಗಲ್ವಲ್ಲ. ನೀವು ಚೆನ್ನಾಗಿ ಅಭಿನಯ ಮಾಡಿದ್ರೆ, ನಿಮಗೆ ಇಷ್ಟವಾದ್ರೆ ತಂತಾನೆ ಚಪ್ಪಾಳೆಗಳು ಬರುತ್ತೆ, ವೇದಿಕೆಯಲ್ಲಿ ಬರುತ್ತೆ. ಅದಕ್ಕೆ ಸಾಕ್ಷಿನ ರಂಗಭೂಮಿ ಬೇರೆ ಎಲ್ಲೂ ಸಾಧ್ಯವಿಲ್ಲ. ಭಾಷಣಗಳಿಂದ ಪಡ್ಕೋಬಹುದು. ಭಾಷಣ ಯಾವುದು? ಭಾಷಣವೂ ಕೂಡ ರಂಗಭೂಮಿಯ ಒಂದು ಭಾಗವೇ. ನಾಟಕ ಅಂತಕ್ಕಂಥದ್ದು ಇದೆಯಲ್ಲ, ಆದ್ದರಿಂದ ಉಳಿದಿರ್ತಕ್ಕಂಥದ್ದು ಇದು, ಶತಮಾನಗಳು ಉಳ್ಕೊಂಡು ಬಂದಿರ್ತಕ್ಕಂಥ. ಅದಕ್ಕೋಸ್ಕರವಾಗಿ ನಾವು ಹೇಳೋದು ರಂಗಭೂಮಿ ಶಕ್ತಿ ಇದೆ, ನಿರಂತರ. ಯಾರೋ ಹೇಳ್ತಾರೆ ಚಲನಚಿತ್ರ ಮತ್ತು ರಂಗಭೂಮಿ ಆಕರ್ಷಕ. ಇಲ್ಲ ಇಲ್ಲ, ಸುಳ್ಳು ಸುಳ್ಳು. ನೀವು ಒಳ್ಳೆಯದನ್ನ ಮಾಡಿದ್ರೆ, ಕೊಡುವುದನ್ನು ಸರಿಯಾಗಿ ಕೊಟ್ಟರೆ, ಸಮರ್ಥವಾಗಿ ಕೊಟ್ಟರೆ ಜನ ಬಂದೇ ಬರ್ತಾರೆ, ಖಂಡಿತವಾಗಿ ಬರ್ತಾರೆ. ರಂಗಭೂಮಿ ಆಕರ್ಷಣೆ ಕಳೆದುಕೊಂಡಿಲ್ಲ, ಕಳೆದುಕೊಳ್ಳುವುದಿಲ್ಲ. ಇನ್ನು ಶತಮಾನಗಳು ಹೋದ್ರೂ ಕೂಡ ಕಳ್ಕೊಳ್ಳೋದು. ರಂಗಭೂಮಿಗೆ ಆ ಶಕ್ತಿ ಇದ್ದೇ ಇದೆ. ನಿಮ್ಮಲ್ಲೇ ತಾದಾತ್ಮ್ಯತೆ ಇರಬೇಕು, ನಿಮ್ಮಲ್ಲೇ ಕ್ರಮಬದ್ಧ ಇರಬೇಕು, ನಿಮ್ಮಲ್ಲಿ ತಯಾರಿಕೆ ಇರಬೇಕು, ಬದ್ಧತೆ ಇರಬೇಕು, ಕೊಡುವ ಕೆಪಾಸಿಟಿ ಇರಬೇಕು, ಕೊಡುವುದನ್ನ ಅಚ್ಚುಕಟ್ಟಾಗಿ ಕೊಡಬೇಕು. ಆಗ ಬಂದೇ ಬರ್ತದೆ ಖಂಡಿತವಾಗ್ಲೂ. ಇವತ್ತು ಕೂಡ ಒಳ್ಳೆ ನಾಟಕಗಳಲ್ಲಿ ಜನ ಬಂದೇ ಬರ್ತದೆ. ಆದ್ದರಿಂದ ನಾಟಕ ಪ್ರತಿಯೊಬ್ಬರನ್ನು ತಲುಪುತ್ತೆ. ಇದೊಂದೇ ಒಂದು ವಿಷಯ ಪ್ರಪಂಚದಲ್ಲಿ ಎಲ್ಲರನ್ನೂ ತಲುಪುವಂತಹ ಗುಣವನ್ನು ಹೊಂದಿರತಕ್ಕಂಥದ್ದು ಯಾವುದೋ ಪ್ರಪಂಚದಲ್ಲಿ ನಾನು ಹೇಗೆ ಅಂತ ನೀವು ಕೇಳಬಹುದು. ಕಾಳಿದಾಸ ಒಂದು ಮಾತನ್ನು ಹೇಳಿದ್ರು, ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಯದಾಪೇಕಂ ಸಮಾರಾಧನ ಅಂತ ಹೇಳಿ. ಇಂಥ ಅದ್ಭುತವಾಗಿರ್ತಕ್ಕಂಥ ಘೋಷಣೆಯನ್ನು ಕೊಟ್ಟಿದ್ದಾನೆ. ನಾವೊಂದು ಸಮಾರಾಧನೆಗೆ ಹೋಗ್ತೇವೆ, ಊಟಕ್ಕೆ ಹೋಗ್ತೇವೆ. ಅಲ್ಲಿ ನಿಮಗೆ ಬಾಳೆ ಎಲೆ ಮೇಲೆ ಅಡಿಗೆ ಬಳಸ್ತಾರೆ. ಎಲ್ಲಾ ರೀತಿಯ ಕೋಸಂಬರಿ, ಪಲ್ಯಗಳು, ಚಟ್ನಿ ಎಲ್ಲವನ್ನು ಬಳಸಿ, ಭಕ್ಷ್ಯಗಳು, ಭೋಜ್ಯಗಳು ಎಲ್ಲ ಬಳಸ್ತೇವೆ. ನಾವು ತಿಂತೇವೆ. ಅಲ್ಲಿರ್ತಕ್ಕಂಥ ಯಾವುದೋ ಒಂದು ನನಗೆ ಅತ್ಯಂತ ಇಷ್ಟವಾಗುತ್ತೆ. ನನಗೆ ಕೋಸಂಬರಿ ಇಷ್ಟ ಆಗ್ಬೋದು, ಇವರಿಗೆ ಚಿತ್ರಾನ್ನ ಇಷ್ಟ ಆಗತ್ತೆ, ಅವರಿಗೆ ಸಿಹಿ ಇಷ್ಟ ಆಗತ್ತೆ, ಯಾವುದೋ ಇಷ್ಟ ಆಯ್ತು. ಅಥವಾ ಅಲ್ಲಿದ್ದಂಥ ವಾತಾವರಣ ನನಗೆ ಇಷ್ಟ ಆಗೋದು, ಅಲ್ಲಿ ಬಡಿಸುವ ಕ್ರಮ ನನಗೆ ಇಷ್ಟ ಆಯಿತು, ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆಗುತ್ತೆ. ಹಾಗೆಯೇ ನಾಟಕ. ನಾಟಕ ಅಂದ್ರೆ ಏನು ಅಂತಂದ್ರೆ, ನಾಟಕದಲ್ಲಿರ್ತಕ್ಕಂಥ ಯಾವುದೋ ಒಂದು ಅಂಶ, ಯಾವುದೋ ಕಾರಣಕ್ಕೆ ಎಲ್ಲರಿಗೂ ಇಷ್ಟವಾಗುತ್ತೆ. ನನಗೆ ಕಲಾವಿದನ ಭಂಗಿ ಇಷ್ಟ ಆಗತ್ತೆ, ಮತ್ತೊಬ್ಬನಿಗೆ ಅವನು ತೊಟ್ಟಿರ್ತಕ್ಕಂಥ ವೇಷಭೂಷಣ ಇಷ್ಟ ಆಯ್ತು, ಮತ್ತೊಬ್ಬನಿಗೆ ಅವನ ನಿಲುವು ಇಷ್ಟವಾಯಿತು, ಮತ್ತೊಬ್ಬನಿಗೆ ನನಗೆ ಧ್ವನಿ ಇಷ್ಟ ಆಯಿತು, ಮತ್ತೊಬ್ಬನಿಗೆ ಅವನ ಆಂಗಿಕಾಗ್ನಿಯ ಇಷ್ಟವಾಯಿತು, ಮತ್ತೊಬ್ಬನು ಅವನ ಮುಖಭಾವ ಇಷ್ಟವಾಯಿತು, ಮತ್ತೊಬ್ಬ ಅವನಿಗೆ ಹಾಸ್ಯ ಭಾವ ಇಷ್ಟ ಆಯಿತು, ಮತ್ತೊಬ್ಬ ಅವನನ್ನು ನೋಡಿಕೊಂಡು ಸಂತೋಷವಾಗಿ. ನೋಡಿ, ಯಾವುದೋ ಕಾರಣಕ್ಕೆ ಇಷ್ಟವಾಗ್ತೀವಿ, ಹಾಗೆ ಆಗುತ್ತೆ. ಇಲ್ಲ ಅಂತ ಹೇಳಿ ಸಾಧ್ಯವೇ? ಹಾಗೆ ಆಗುತ್ತೆ. ಇದೇ ರಂಗಭೂಮಿ, ಇದೇ ರಂಗಭೂಮಿ ಮಹತ್ವ. ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಯದಾಪೇಕಂ ಸಮಾರಾಧನ. ಹೇಗೆ ಸಾಧ್ಯವಾಗುತ್ತೆ? ಈಗಿರ್ತಕ್ಕಂಥ ಪ್ರಯತ್ನ ಹೇಗೆ ಸಾಧ್ಯವಾಯಿತು? ಇದು ಹೇಗೆ ಸಾಧ್ಯವಾಯಿತು ಅಂದ್ರೆ ನಾಟಕದ ಶಕ್ತಿಯಿಂದ, ನಾಟಕದ ಅಂತಃಸತ್ವದಿಂದ, ನಾಟಕದ ತತ್ವದಿಂದ, ನಾಟಕದ ಸತ್ವದಿಂದ, ನಾಟಕದ ಮಹತ್ವದಿಂದ ಇವೆಲ್ಲವೂ ಸಾಧ್ಯ. ನಾಟಕ ಅಂದ್ರೆ ಕೇವಲ ಬರೋದು, ಅಣ್ಣ ಹಚ್ಕೊಳ್ಳೋದು, ಮಾತಾಡ್ಕೊಳ್ಳೋದಲ್ಲ. ಅದರಲ್ಲಿ ಶಾಸ್ತ್ರಬದ್ಧವಾಗಿ ನೋಡ್ತಾ ಹೋದ್ರೆ 4 ರೀತಿಯ ವಿಭಾಗಗಳಿದೆ. 4 ವಿಭಾಗಗಳನ್ನು ಮಾಡ್ತೀವಿ. 4 ವಿಭಾಗಗಳು ಮೇಳೈಸಬೇಕು. ನೀವು ಕಲಾವಿದ ತಲುಪಬೇಕು ಅಂದ್ರೆ
ಸಹಜವಾಗಿರ್ಬೇಕು ಅಂತಂದ್ರೆ, ಆಪ್ಯಾಯಮಾನವಾಗಿರ್ಬೇಕು ಅಂತಂದ್ರೆ, ಇಷ್ಟವಾಗಬೇಕು ಅಂದ್ರೆ, ಚಪ್ಪಳೆ ತರಿಸಬೇಕು ಅಂದ್ರೆ ಈ 4 ವಿಭಾಗಗಳು ಕೂಡ ಪರಿಪಕ್ವವಾಗಿರ್ಬೇಕು. ಯಾವ್ದು 4 ವಿಭಾಗಗಳು? ಆಂಗಿಕ ಅಂತ ಹೇಳ್ತೀವಿ ನಾವು. ಆಂಗಿಕ ಅಂತಂದ್ರೆ ನಾನು ಮಾತನಾಡತಕ್ಕಂಥದ್ದಕ್ಕೆ ಪೂರಕವಾಗಿ ನನ್ನ ಅಂಗಾಂಗಗಳನ್ನ ಬಳಸಿಕೊಳ್ಬೇಕು. ಕೈ ಕಟ್ಕೊಂಡು ನಿಂತ್ಕೊಂಡು ರಾವಣಂತರ ಮಾತಾಡ್ತಿದ್ರು, ರಾಮಂತರ ಮಾತಾಡ್ತಿದ್ರು ಆಗೋದಿಲ್ಲ. ನಿಮ್ಮ ಅಂಗಗಳನ್ನು ಬಳಸ್ಕೊಳ್ಬೇಕು. ಆಂಗಿಕ ನಮ್ಮ ದೇಹದಲ್ಲಿ ಒಂದು ದೈವದತ್ತವಾಗಿ, ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಒಂದು ಕೊಡುಗೆ ಇದೆ. ಅದನ್ನು ನಾವು ಕ್ರಮಬದ್ಧಗೊಳಿಸಬೇಕಷ್ಟೇ. ನಾನು ನೋಡಿ, ಇದು ಯಾರು ಹೇಳಿಕೊಟ್ಟಿರೋದಲ್ಲ, ನನ್ನ ದೇಹ ನನಗೆ ಕಲಿಸಿರ್ತಕ್ಕಂಥ. ನಾನು ನೆನಬೇಕು ಅಂತ ನಾನು, ನೀವು ಹೋಗೋ 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 ಬೇಕಾಗ ಹೆಚ್ಚಿಗೆ ನೋಡಿ, ಅಂತಾನೆ ಬರ್ತಾ ಇದೆ ಇದು. ದಿಸ್ ಇಸ್ ಕಾಲ್ಡ್ ಬಾಡಿ ಪಾಲಿಟಿಕ್ಸ್. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯ ಇದು. ಅಂತಾನೆ ದೇಹ ಸ್ಪಂದಿಸುತ್ತೆ. ನಮ್ಮ ಧ್ವನಿಗೆ, ನಮ್ಮ ಮಾತಿಗೆ, ಅದರ ಭಾವಕ್ಕೆ ತಾನೇ ಸ್ಪಂದಿಸುತ್ತದೆ. ಯಾರು ಹೇಳ್ಕೊಳ್ಬೇಕಾದಿಲ್ಲ, ತಾನೇ ಸ್ಪಂದಿಸುತ್ತೆ. ಈಗ ಒಂದು ಮಗು ಹುಟ್ಟಿದ ಕೂಡಲೇ ಅಳತೆ ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಡ್ತಾರೆ? ನೀನು ಅಳಬೇಕಪ್ಪ ನೀನು ಈ ಸಂದರ್ಭದಲ್ಲಿ ಬಂದಾಗ. ತಾನೇ ಅಳ್ತಾ ಇದೆ. ಯಾಕೆ ಅಳ್ತಾ ಇದೆ? ನೀವು ಹುಡುಕಿ ಕಾರಣ ಗೊತ್ತಾಗ. ನನ್ನ ಸ್ನೇಹಿತ ನನಗೆ ಬಂದು ಏನೋ ಬೈತಾ ಇದ್ದಾರೆ, ಇದಕ್ಕೆ ಬೈತಾ, ನನಗೆ ಕೋಪ ಬರ್ತದೆ. ಯಾರು ಹೇಳ್ಕೊಟ್ರು ನಿನಗೆ? ಯಾರು ಡೈರೆಕ್ಟ್ ಹೇಳ್ಕೊಟ್ಟ? ಅವ್ನು ನಿನ್ ಮಾತಾಡ್ಕೋಬಾಳ. ನನಗೆ ಬಂತು ಕೋಪ, ರೋಷ, ನಾನು ಹೊಡಿತಾ ಇದ್ದೇನೆ. ಯಾರೋ ಮಾತಾಡ್ತೀನಿ, ನನಗೆ ನಗು ಬಂತು, ನಕ್ಕು ಬಿಟ್ಟೆ. ಕೋಪ ಬಂತು, ಮತ್ತೇನೋ ದುಃಖ ಆಯ್ತು, ನಾನು ನಾನೇ ಅಳ್ತಾ ಇದ್ದೀನಿ. ಈ ಎಲ್ಲ ಭಾವಗಳು ನಮ್ಮೊಳಗಿದೆ, ಪ್ರಕೃತಿ ದತ್ತವಾಗಿ ಬಂದಿದೆ. ಯಾರು ಇದನ್ನು ಹೇಳ್ಕೊಟ್ಟಿಲ್ಲ. ಇದನ್ನ ನಾವು ಕ್ರಮಬದ್ಧಗೊಳಿಸಬೇಕು. ಈ ಮಾತಿಗೆ ಪೂರಕವಾಗಿ ಏನು ಯಾವ ಅಂಗಗಳನ್ನು ಬಳಸಬೇಕಯ್ಯ ನೀನು? ಇದಕ್ಕೆ ಏನ್ ಅರ್ಥ ಇದೆ? ಇದನ್ನ ಗೆಸ್ಚರ್ಸ್ ಮೂಮೆಂಟ್ ಅಂತ ಹೇಳೋದು. ನೀನು ಎಲ್ಲಿ ಎಂಟ್ರಿ ಕೊಡಬೇಕು, ಹೇಗೆ ನೀನು ಭಾವವನ್ನು ಇದನ್ನ ಹೇಳ್ತಕ್ಕ. ಇದು ಆಂಗಿಕ. ಸುಮ್ಮನೆ ಬಂದು ನಿಂತ್ಕೊಂಡ್ಬಿಟ್ಟು ನಾನು ಪಾತ್ರ ಮಾಡ್ತಾ ಇದ್ದೇನೆ ಎಲ್ಲ ಕೇಳಿ ಚಪ್ಪಾಳೆ ತಟ್ಟಿ ಅಂದ್ರೆ ಯಾರು ಚಪ್ಪಾಳೆ ತಟ್ಟಲ್ಲ. ನನ್ನ ಆಂಗಿಕ ಅಭಿನಯ ಇಲ್ಲದೆ ಇದ್ರೆ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ, ತಲುಪಕ್ಕೆ ಸಾಧ್ಯವಿಲ್ಲ. ನಾಟಕದ ಉದ್ದೇಶ ಕೊನೆಯ ಸಾಲಿನ ಪ್ರೇಕ್ಷಕರನ್ನು ತಲುಪಬೇಕು, ಮುಂದಿನ ಸಾಲಿನ ಇರ್ತಕ್ಕಂಥವನಲ್ಲ. ಯಾರೋ ಮುಂದುಗಡೆ ಕೂತ್ಕೊಂಡಿದ್ದಾನೆ ಅವನನ್ನು ನೋಡ್ಕೊಂಡು ನಾನು ಅವನ ಸಂಭಾಷಣೆ ಹೇಳೋದಲ್ಲ. ಗ್ರೀಕ್ ನಾಟಕಗಳಲ್ಲಿ ನಡೀತಾ ಇದ್ದರೆ ಹೀಗೆಯೇ. ಮೈಕ್ ಇಲ್ದೇ ಇರೋ ಸಂದರ್ಭದಲ್ಲಿ, ಬೆಳಕಿಲ್ದೇ ಇರೋ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಮುಖವಾಡಗಳನ್ನು ಹಾಕಿಕೊಂಡು ಕೊನೆಯ ಸಾಲಿನ ಪ್ರೇಕ್ಷಕರನ್ನು ತಲುಪುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಧ್ವನಿಯ ಮೂಲಕ, ಆಂಗಿಕಗಳ ಮೂಲಕ ವಿಸ್ತರಿಸ್ತಾ ಇದ್ದೀವಿ. ವಿಸ್ತರಿಸೋದಕ್ಕೆ ಇವೆಲ್ಲ ಬಂದದ್ದು. ಈ ಗೆಸ್ಟರ್ಸ್ ಅನ್ನ ಈಗ ನಾವು ಯಾತಕ್ಕೋಸ್ಕರವಾಗಿ ಮುಖವಾಡಗಳನ್ನೆಲ್ಲ ಬಳಸಕ್ಕೆ ಶುರು ಮಾಡಬೇಕು ಅಂತಂದ್ರೆ ಪ್ರಯೋಗದ ನಂತರ ನಾವು ಕನ್ಕ್ಲೂಷನ್ ಬಂದ್ವಿ. ಒಂದು ನಾಟಕ ಮಾಡಿದ್ರು, ರೀಚ್ ಆಗಲಿಲ್ಲ, ಕೊನೆಯ ಸಾಲ ಏನು ಕಾಣಿಸ್ತಾ ಇಲ್ಲ. ಆ ನಂತರ ಏನ್ ಮಾಡಿದ್ರು, ಇದು ಕಾಣಿಸ್ಬೇಕು, ಪಾತ್ರ ನಾನು ಇಷ್ಟಿದ್ದೇನೆ, ಮತ್ತು ವಿಸ್ತರಿಸಬೇಕು ಮುಖವಾಡ ಕಟ್ಟಿದ್ರು. ಇದಕ್ಕೆ ಅವಾಗ ನೋಡಿ ಪಾತ್ರ ದೊಡ್ಡದಾಯ್ತು, ವಿಸ್ತಾರವಾಯಿತು, ನಾನೆಲ್ಲೂ ಕಾಣೋ ಪ್ರಯತ್ನ ಬರ್ತಾ ಇದ್ದೇನೆ. ಪಂಚುಗಳಿಟ್ಟು ನಾಟಕ ಮಾಡಿದ್ರು, ಆ ನಂತರ ಅದಕ್ಕೆ ಬೆಳಕನ್ನು ಮಾಡಿದ್ರು, ಕಾಣಿಸ್ಬೇಕು. ಕೇವಲ ಕೊನೆಯ ಸಾಲಿನ ಪ್ರೇಕ್ಷಕರಿಗೆ ತಲುಪಬೇಕು ಅಂತಕ್ಕಂಥ ನಾನು ಒಳಗಿರ್ತಕ್ಕಂಥ ಆಸೆಯಿಂದ ನಾನು ಪ್ರಯೋಗಗಳು ಮಾಡ್ತಾ ಬದಲಾವಣೆ ಮಾಡ್ತೇನೆ. ಹಾಗೆಯೇ ನಾನು ನಿಂತು ಮಾತನಾಡಿದ್ರೆ ಯಾರು ನನ್ನ ಹೋಗುವಸಲ್ಲ, ಅಥವಾ ಪಾತ್ರ ಪೋಷಣೆ ಅದು ಏನು ಬೇಕಾಗತ್ತೆ. ಆಂಗಿಕ ಆ ಮಾತುಗಳಿಗೆ, ಆ ಭಾವಕ್ಕೆ ತಕ್ಕನಾಗಿರ್ತಕ್ಕಂಥ ಚಲನವಲನ ಕೊಡ್ತೇನಲ್ಲ, ಇದು ಆಂಗಿಕ ಆಗುತ್ತೆ. ಎರಡನೇದಾಗಿ ಬರುತ್ತೆ ವಾಚಿಕ ಅಂತ. ವಾಚಿಕ ನಾವು ಅಂದ್ಕೊಂಡಿದ್ದೇವೆ ಮಾತಷ್ಟೇ, ಖಂಡಿತ ಅಲ್ಲ. 12 ರೀತಿಯ ವಾಚಿಕಗಳಿದೆ. ನಾವು ಮಾತಾಡ್ತಕ್ಕಂಥ ಎಲ್ಲ ಮಾತುಗಳು ಮಾತಲ್ಲ, ಕೇವಲ ಮಾತುಗಳಲ್ಲ. ಮಾತುಗಳಿಗೆ ಅರ್ಥ ಇದೆ. ಪ್ರತಿಯೊಂದು ಮಾತು ಬೇರೆ ಬೇರೆ ಆಗಿರ್ತಕ್ಕಂಥ ಭಾವ ಇದೆ. ಪ್ರತಿಯೊಂದು ಮಾತಿಗೂ ಒಂದು ಆಂಗಿಕ ಬರುತ್ತೆ. 12 ರೀತಿ ಇರ್ತಕ್ಕಂಥದ್ದು. ಆಲಾಪ, ಸಲ್ಲಾಪ, ವಿಲಾಪ, ಈ ತರ ಬೇರೆ ಬೇರೆ ಬೇರೆ. ಈಗ ಸಂಗೀತದ ಆಲಾಪ ಇದೆ. ಸಂಗೀತ ಶುರು ಮಾಡಿದ್ರೆ ಅವ್ರ ಇದಕ್ಕೆ ಸಣ್ಣಾಗಿ ಶುರು ಮಾಡೋಲ್ಲ, ಅದು ಆಲಾಪನೆಗಳನ್ನು ಮಾಡ್ಕೊಂಡು ಅದು ಸ್ವರಗಳನ್ನು ಕಟ್ಕೊಂಡು ಸ್ವರವಿಸ್ತಾರಗಳನ್ನು ಮಾಡ್ತಾರೆ. ಹಾಗೆಯೇ ಏನು, ಯಾವಾಗ, ಯಾಕೆ, ಎಲ್ಲಿಂದ, ಇವೆಲ್ಲವೂ ಆಲಾಪ ಅಂತ ನಾವು ಹೇಳೋದು. ಇದು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಬರ್ತಕ್ಕಂಥ ಮಾತು. ವಿಲ್ಲಾಪ ಇದೆ, ಸಲ್ಲಾಪ ಇದೆ, ಸರಸ ಇದೆ, ವಿರಸ ಇದೆ. 12 ರೀತಿಯ ವಿಶೇಷವಾಗಿರ್ತಕ್ಕಂಥ ಪದ ಸಂಪತ್ತು ನಮ್ಮಲ್ಲಿದೆ. ಅವೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಶಾಸ್ತ್ರಬದ್ಧವಾಗಿ ನಾಟಕ ಮಾಡ್ಲಿಕ್ಕೆ ಆಗ ನಿಮಗೆ ಆ ಒಂದು ಘನ, ಗಂಭೀರ, ಗತ್ತು ಎಲ್ಲವೂ ಬರುತ್ತೆ. ಇದು ವಾಚಿಕ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಹಾರ್ಯ ಅಂತ ನಾವು ಹೇಳ್ತೇವೆ. ಆಹಾರ ನನ್ನ ಅಭಿನಯ ಅಲ್ಲ, ಮಾತಲ್ಲ, ಏನು ಅಲ್ಲ. ನಾನು ತೊಡುವಂತಹ ಬಟ್ಟೆ, ನಾನು ಬಳಸುವಂತಹ ರಂಗ ಪರಿಕರ,
ನಾನು ಹಾಕಿಕೊಳ್ಳುವ ವೇಷಭೂಷಣಗಳು ಇವೆಲ್ಲವೂ ಕೂಡ ರಂಗಭೂಮಿಯ ಅಭಿನಯ ಅಂತ ಹೇಳ್ಬಿಟ್ರು. ಎಂತ ಅದ್ಭುತ. ಹೇಗೆ ಹೌ ಯು ಡಿಫೈನ್ ಅಂತ ಹೇಳ್ಬಿಟ್ಟು ಹೇಗೆ ಸಾಧ್ಯ ಇದು? ಎಸ್, ನನ್ನ ಅಭಿನಯಕ್ಕೆ ಪೂರಕ ಇದು. ನಾನೊಬ್ಬ ಟೀಚರ್, ಪಾಠ ಮಾಡ್ತಾ ಇದ್ದೇನೆ. ನನಗೆ ಚಾಪಿಸಿಯಲ್ಲಿ ಹೆಂಗ್ ಪಾಠ ಮಾಡಿ, ನಾನು ಪೆನ್ನಿದ್ರೆ ಹೆಂಗ್ ಪಾಠ ಮಾಡಿ, ನಾನು ಅಭಿನಯ ಬರಿಬೇಕಾದ್ರೆ ಕೈಯಲ್ಲಿ ಬರೆದ್ರೆ ಯಾರು ನಂಬ್ತೀರ ನೀವು? ಸೊ ನಾನು ಅಭಿನಯವನ್ನು ಎನ್ಹ್ಯಾನ್ಸ್ ಮಾಡಿದ್ಯಾವುದು, ವಿಸ್ತರಿಸಿದ್ಯಾವುದು? ನಾನು ಬಳಸುವ ಚಾಪೀಸ್, ಪೆನ್. ನಾನು ಶಿವಾಜಿ ಪಾತ್ರ ಮಾಡ್ತಾ ಇದ್ದೇನೆ. ಶಿವಾಜಿಯ ಪಾತ್ರ ವೈವಿಕರಿಸಬೇಕು, ವಿಸ್ತರಿಸಬೇಕು. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಾನು ಬಳಸುವ ಖಡ್ಗದಿಂದ. ಬರೀ ಕೈಯಲ್ಲಿ ಖಡ್ಗವನ್ನು ಎಳೆಯಬೇಕು. ಏನ್ ಹೇಳ್ತೀವಿ? ಖಡ್ಗ ಏನ್ ಹೇಳ್ತೀವಿ? ಯಾರು ನಂಬ್ತಾರೆ ನೀವು? ಮೊದಲೇ ನೀವು ಮಾಡ್ತಿರ್ತಕ್ಕಂಥ ಸುಳ್ಳನ್ನು ನೀವು ನಂಬಿಸ್ಬೇಕು ಅಂದ್ರೆ ನಂಬಿಸ್ಬೇಕು, ನೀವು ಖಡ್ಗ ಬಳಸ್ಬೇಕು. ನೀವು ಸರಿಯ ರೊಟ್ಟಿ ಆ ಅಭಿನಯಕ್ಕೆ ಪೂರಕ ಅಂದ್ರೆ ಆಹಾರಗಳು, ಅದನ್ನ ಬಳಸ್ಬೇಕು. ನಾನು ಈ ಬಟ್ಟೆ ಹಾಕಿಬಿಟ್ಟು ರಾಮನ ಪಾತ್ರನಪ್ಪ, ರಾಮ ಬಂದಿದ್ದೇನೆ, ದಯವಿಟ್ಟು ಎಲ್ಲರ ಕೈ ಯಾವ ಮುಗಿತಾರೆ, ಹೋಗೋ ಮನೆಗೆ. ನೀನ್ ಯಾವ ಸೀಮೆ ರಾಮನು ಅಂತಾರೆ. ರಾಮ ಅಂದ್ರೆ ಏನ್ರಿ? ರಾಮನನ್ನ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ, ಯಾರು ನೋಡಿಲ್ಲ. ರಾಮನ ಕಲ್ಪನೆ ಈಗಿರ್ಬೇಕು ಅಂತ. ಹಾಗೆ ಬಂದ್ರೆ ಕೈ ಮುಗಿತಂತೆ. ನೀಲಿ ಬಣ್ಣ ಬಳಸ್ಬೇಕು ರಾಮನಿಗೆ, ಕೃಷ್ಣನಿಗೆ ನೀಲಿ ಬಣ್ಣ ಬಳಸ. ನೀಲಿ ಬಣ್ಣಕ್ಕೆ ಅರ್ಥನೇ ಗೊತ್ತಿಲ್ಲ ನಮ್ಮವ್ರಿಗೆ. ಏನೋ ಯಾರೋ ಒಬ್ರು ಬಹಳ ಉಪ್ಪಾಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನೆ, ಬಹಳ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಮ್ಮ ಪಾತ್ರಗಳನ್ನ ಅವಮಾನ ಮಾಡೋದು ನಡೆದಿರೋ ಘಟನೆ ಇರ್ತದೆ. ಅವರು ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದ್ದಂಥವ್ರು. ಅವರು ಕರೆದು ಕೇಳಿದ್ರು ಕಲಾವಿದರಿಗೆ, ನಾಟಕ ಮಾಡ್ತಕ್ಕಂಥವ್ರು, ಏನ್ರಿ ನಿಮ್ಮ ರಾಮ ನಿಮ್ಮ ಕೃಷ್ಣ ವಿಷ ಕುಡಿದಿದ್ದಾನ, ಅವನು ಯಾಕೆ ಅವ್ನಿಗೆ ಯಾವ ನೀಲಿ ಬಣ್ಣ ಹಾಕ್ತೀರಾ? ಯಾಕೆ ನೀಲಿ ಬಣ್ಣ ಹಾಕ್ತೀರಾ? ವಿಷ ಕುಡಿದಿದ್ದಾನ? ಅದನ್ನೋಡಿ ಮಾಡಕ್ಕಾಗಲ್ಬೇಡ್ರಿ, ಕಾಂಟೆಂಪ್ರರಿ ಮಾಡಕ್ಕಾಗಲ್ಬೇಡ್ರಿ. ಈ ಸ್ವಾಮಿ ನೀವು ಉತ್ತರ ಕೊಡ್ತಾ ಇದ್ದೀನಿ ನಾನು. ವಿಷಯ ಗೊತ್ತಿಲ್ಲ ಮಾತಾಡ್ಬೇಡಿ. ಯಾಕೆ ರಾಮನಿಗೆ ಕೃಷ್ಣನಿಗೆ ನೀಲಿ ಬಣ್ಣ ಬಳಸ್ತೇವೆ ಅಂತಂದ್ರೆ, ರಾಮ ಮತ್ತು ಕೃಷ್ಣನಿಗೊಂದು ಅರ್ಥ ಇದೆ. ಅವರು ಪೂರ್ಣ ಜ್ಞಾನ ಸಂಕೇತ ಅಂತ. ಸಾಗರಕ್ಕೆ ಹೋಲಿಕೆ ಮಾಡ್ತೇವೆ. ಸಾಗರದ ಬಣ್ಣ ನೀಲಿ. ಸಾಗರ ಹೇಗೆ ಪೂರ್ಣವಾಗಿದೆಯೋ, ಜಲ ಸಂಪತ್ತಿಂದ ಕೂಡಿದೆಯೋ, ಹಾಗೆ ಜ್ಞಾನ ಸಂಪತ್ತಿಂದ ಕೂಡಿರ್ತಕ್ಕ ಪೂರ್ಣ ಜ್ಞಾನದ ಸಂಕೇತ ರಾಮ ಕೃಷ್ಣ ಅಂತೇಳಿ ನೀಲಿ ಬಣ್ಣ ಬಳಸೋದು. ಶಾಸ್ತ್ರಗಳು ಹೇಳ್ತಕ್ಕಂಥದ್ದು ನಮ್ಮ ಹಿಂದಿನ ತಲೆ ಕೆಟ್ಟು ಬಣ್ಣವನ್ನು ಬೆಳೆದಿಲ್ಲ, ವಿಷ ಕುಡಿದು ಯಾರು ಇಟ್ಟಿಲ್ಲ. ಅರ್ಥ ಇದೆ ಅದಕ್ಕೆ. ತಿಳ್ಕೊಳ್ಳಿ ಸತ್ಯವನ್ನ. ಅಂದ್ರೆ ಏನಾಯ್ತು? ನಾನು ಬಳಸುವಂತಹ ಬಣ್ಣ ನನ್ನ ಅಭಿನಯಕ್ಕೆ ಪೂರಕವಾಯಿತು. ಆ ಪಾತ್ರವನ್ನು ಎತ್ತಿಕಟ್ಟು, ರಂಗ ಪರಿಕರಗಳು, ವಸ್ತ್ರ ವಿನ್ಯಾಸ. ನಾನು ವಸಿಷ್ಠ ವಿಶ್ವಾಮಿತ್ರ ಪಾತ್ರ ಮಾಡ್ತಾ ಇದ್ದೆ. ಸಾಕಷ್ಟು ಗಡ್ಡ ಆಗ್ತಾ ಬಂದ್ಬಿಟ್ರೆ ನೀವು ಯಾರು ಹೇಳ್ತಾರೆ? ವಸಿಷ್ಠ ವಿಶ್ವಾಮಿತ್ರ ನಮ್ಗೆ ಏನೊಂದು ಕಲ್ಪನೆ ಇದೆ, ವಿಶ್ವಾಮಿತ್ರ ಋಷಿಗಳು ಇದ್ದರು ಅಂತ. ಸಾಕಷ್ಟೊಂದು ಗಡ್ಡ ಅಂದ್ರೆ ನಿಮ್ಮನ್ನ ನೀವು ಮರೆಮಾಚಿಕೊಂಡ್ರಿ, ನಿಮ್ಮನ್ನ ಆ ಪಾತ್ರ ಕಟ್ಟಿಕೊಡ್ತು, ವೇಷಭೂಷಣ ಕಟ್ಟಿಕೊಡ್ತು ನಿಮ್ಮನ್ನು. ಆದ್ರಿಂದ ಅಭಿನಯ ಅಂತ ಹೇಳ್ತಾ ಇದ್ದೇವೆ. ಅದರ ಸಹಾಯದಿಂದ ನೀವು ಅಭಿನಯ ಮಾಡಕ್ ಸಾಧ್ಯ, ಆ ಪಾತ್ರವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇದೆ. ಭಿಕ್ಷುಕನ ಪಾತ್ರ ಮಾಡ್ತಾ ಇದ್ದೇನೆ, ಸೂಟ್ ಹಾಕೊಂಡ್ಬಿಟ್ಟು, ಕೋಟ್ ಹಾಕೊಂಡ್ಬಿಟ್ಟು, ಬೂಟ್ ಹಾಕೊಂಡ್ಬಿಟ್ಟು ನಿಂತ್ಕೊಂಡು ಭಿಕ್ಷುಕಲ್ಲಿ ಯಾರೇನಂತ ಕಿತ್ತೋಗಿರೋ ಬಟ್ಟೆ ಹಾಕಬೇಕು, ಮಾಸು ಬಟ್ಟೆ ಹಾಕಬೇಕು, ಅರ್ಧೋಗಿರೋ ಬಟ್ಟೆ ಹಾಕಬೇಕು, ಗಡ್ಡಕ್ಕೆ ಅರ್ಧೋಗಿರುತ್ತೆ, ಏನೇನೊಂದು ಮಾಡ್ಕೋಬೇಕು. ಅಂದ್ರೆ ಆಹಾರಿಗೆ ಬಂದ ಜೊತೆಗೆ ಸಂಗೀತವೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಶೋಕ ಇದೆ, ಮತ್ತೊಂದು ಸಂತೋಷ ಇದೆ, ಪೂರಕವಾದ ಸಂಗೀತ ಉಂಟು. ಬೆಳಕು, ಆ ಬೆಳಕಿನ ಮೂಲಕವಾಗಿ ಅನೇಕ ವಿಚಾರಗಳನ್ನು ತೋರಿಸ್ಬೋದು ನೀವು. ಮುಂಚೆ ನಮ್ಮಲ್ಲಿ ಮಾಡ್ತಿದ್ರು, ಸಿನಿಮಾಗಳಲ್ಲೂ ಮಾಡೋರು. ನನಗೆ ಕೋಪ ಬಂತು ಅಂತ ಇದಕ್ಕೆ ಆ ಶಾರ್ಟ್ ಅಲ್ಲೇ ಮಯೂರ ಅಂತಕ್ಕಂಥ ಚಿತ್ರಗಳನ್ನು ನೋಡಿದ್ರೆ, ರಾಜ್ಕುಮಾರ್ ಅವರು ಪ್ರತಿಜ್ಞೆ ಮಾಡೋ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಎದ್ದು ನಿಂತ್ಕೊಂಡು, ಅಲ್ಲಿವರೆಗೂ ನಾರ್ಮಲ್ ಲೈಟ್, ಎದ್ದು ನಿಂತು ಪ್ರತಿಜ್ಞೆ ಮಾಡೋ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವ್ರಿಗೆ ಕೆಂಪು ಬಣ್ಣವನ್ನು ಹಾಕ್ತಾರೆ. ಅಂದ್ರೆ ಇವರಿಗೆ ಕೋಪ ಬರ್ತಾ ಇದೆ, ಇವರೊಳಗೆ ಆಕ್ರೋಶ ಬರ್ತಾ ಇದೆ ಅಂತ ನಾವು ಬಣ್ಣಗಳ ಮೂಲಕ ತೋರಿಸುವ ಪ್ರಯತ್ನ ಕೂಡ ಮಾಡಿದ್ವಿ. ಹಾಗೆಯೇ ನಮ್ಮ ರಂಗಭೂಮಿಯಲ್ಲೂ ಕೂಡ ಬೆಳಕಿರ್ಬೇಕು. ಅಂದ್ರೆ ಇವೆಲ್ಲವೂ ಆಹಾರ. ಅಂದ್ರೆ ಒಬ್ಬ ಕಲಾವಿದನ ಸನ್ನಿವೇಶದ, ಸಂದರ್ಭದ ಮಾತುಗಳನ್ನ, ಅಭಿನಯವನ್ನ ವಿಸ್ತಾರ ಮಾಡತಕ್ಕಂಥದ್ದು, ವಿಸ್ತರಿಸುವಂಥದ್ದು, ಸಪೋರ್ಟ್ ಮಾಡುವಂಥದ್ದು, ಎನ್ಹ್ಯಾನ್ಸ್ ಮಾಡುವಂಥದ್ದು ಯಾವುದಪ್ಪ ಅಂದ್ರೆ ಆಹಾರ್ಯ. ಅಭಿನಯವೇ ಅಂತ ಹೇಳ್ಬಿಟ್ಟು ಆನಂತರದಲ್ಲಿ ಬರತಕ್ಕಂಥದ್ದು ಪ್ರಸ್ತುತ ರಂಗಭೂಮಿಗೆ ಅಂದ್ರೆ ಹೊಂದಿರುವ ಎಮೋಷನ್ಸ್. ನೀವು ಬರೀ ಮಾತಾಡಿದ್ರೆ ಸಾಲಲ್ಲರಿ, ಆ ಮಾತಿಗೆ ಒಂದು ಭಾವ ಇರ್ಬೇಕ್ರಿ.
ರಸೋತ್ಪತ್ತಿ ಆಗತ್ತೆ ನಿಮ್ಮೊಳಗಡೆ. ಕೆಮಿಕಲ್ ರಿಯಾಕ್ಷನ್. ನಿನ್ನೊಳಗೆ ರಸೋತ್ಪತ್ತಿ ಆದರೆ ಪ್ರೇಕ್ಷಕರ ರಸೋತ್ಪತ್ತಿ ಆಗತ್ತೆ. ನೀರು ಡ್ರೈ ಆದ್ರೆ ಪ್ರೇಕ್ಷಕ ಡ್ರೈ ಆಗ್ತಾನೆ. ದಿಸ್ ಇಸ್ ವಾಟ್ ದಿ ಥಿಯರಿ ಸೇಸ್. ಇದೇ ರಂಗಶಾಸ್ತ್ರ. ನಿನ್ನೊಳಗೆ ರಸೋತ್ಪತ್ತಿ ಆಗಬೇಕು. ಮೊದಲು ನಮ್ಮನ್ನು ನಾವು ಹೇಳ್ಬೇಕಾದ್ರೆ, ಅಭಿನಯ ಮಾಡ್ಬೇಕಾದ್ರೆ ನೀನು ಉದರದಿಂದ ಮಾತಾಡುವಂತ ಹೇಳೋರು, ಗಂಟಿಂದ ಮಾತಾಡೋದು ಮಾತಾಡೋ ಒಳಗಡೆಯಿಂದ. ಸೊ ಇಟ್ಸ್ ಎ ಬ್ರೀತಿಂಗ್ ಎಕ್ಸರ್ಸೈಸ್. ನೀವು ಶುದ್ಧವಾಗಿ ಗಾಳಿಯನ್ನು ತೆಗೆದುಕೊಳ್ಬೇಕು. ಕಲಾವಿದನಿಗೆ ಶಕ್ತಿ ಯಾವ್ದಪ್ಪ ಅಂದ್ರೆ, ಕಲಾವಿದನಿಗೆ ಅಂತಃಶಕ್ತಿ ಯಾವ್ದಪ್ಪ ಅಂದ್ರೆ ಅವ್ನು ಮಾಡ್ತಕ್ಕಂಥ ವಿಟಮಿನ್ ಊಟ ಅಲ್ಲ. ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿ 2 kg ಮಟನ್ನು ಮುದ್ದೆಗೆ ತಿಂದ್ರೆ ಶಕ್ತಿ ಬಂತಲ್ಲ. ನೋ, ಪಾತ್ರ ಮಾಡ್ಬೇಕಾದ್ರೆ ನೀನು ಗಾಳಿಯನ್ನ ವಿಶೇಷವಾಗಿ ಸ್ವೀಕರಿಸಬೇಕು, ತಗೊಳ್ಬೇಕು. ಯಾರು ನಿಜವಾಗಿಯೂ ಕೂಡ ಶುದ್ಧ ಉಸಿರಾಟವನ್ನು ಮಾಡ್ತಾರೆ, ವಾಯು ಪ್ರಾಣವಾಯು ಅದು, ಅದೇ ನಿಮ್ಮ ಪಾತ್ರವನ್ನು ಕೆಲಸೋದು. ದೀರ್ಘವಾಗಿ ಉಸಿರು ತಗೊಳ್ಳಿ, ಬೇಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅಲ್ಪ ವಿರಾಮಗಳನ್ನು ಕೊಡೋದು, ಪೂರ್ಣ ವಿರಾಮಗಳನ್ನು ಕೊಡೋದು ಸಂಭಾಷಣೆಗಳಲ್ಲಿ. ಯಾಕೆಗೋಸ್ಕರ ಅಲ್ಲಿ ನೀವು ಉಸಿರು ತಗೋ, ಪ್ರಾಣಶಕ್ತಿ ಅದು. ಮತ್ತೆ ಬಂದು ಶಕ್ತಿ, ಎನರ್ಜಿ ಅಂತಂದ್ರೆ ನಾಟ್ ಇನ್ ಯುವರ್ ಈಟಿಂಗ್. ಊಟ ಮಾಡೋದ್ರಲ್ಲಿಲ್ಲ ಎನರ್ಜಿ, ನಿಮ್ಮ ಗಾಳಿಯಲ್ಲಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದ್ ಮೂಲಕ ಪಾತ್ರವನ್ನು ನಿರ್ವಹಿಸುವ, ಭಾವಗಳನ್ನು ವ್ಯಕ್ತಪಡಿಸು. ಕೇವಲ ನೀನು ಮಾತನ್ನು ಸುಮ್ಮನೆ ಒಂದೇ ತರ ಹೇಳ್ಬೇಡ. ನೀನು ಅದಕ್ಕೆ ಭಾವ ಇದೆಯಪ್ಪ, ರಸಗಳಿದೆ, 9 ನವರಸಗಳು. ಅದೇ ಸಾತ್ವಿಕ. ನೀನು ಹೇಳುವ ಮಾತನ್ನ ರೋಷದಲ್ಲಿ ಇರಬೇಕು, ಆಕ್ರೋಶದಲ್ಲಿ ಇರಬೇಕು, ಭಕ್ತಿಯಲ್ಲಿ ಇರಬೇಕು, ಶಾಂತವಾಗಿರಬೇಕು, ಬೀಭತ್ಸದಲ್ಲಿ ಇರಬೇಕು, ಕರುಣೆಯಲ್ಲಿ. ಅರ್ಥ ಮಾಡ್ಕೊಂಡು ಮೊದಲು ಅರ್ಥ ಮಾಡ್ಕೊಂಡು ಹೇಳೋ ರಸೋತ್ಪತ್ತಿ ಆಗುತ್ತದೆ. ಇದನ್ನ ಎಲ್ಲವನ್ನು ಸೇರಿದ್ರೆ ಪೂರ್ಣ ಕಲೆ. ರಂಗಭೂಮಿಯ ಕಲೆ ಪೂರ್ಣ ಕಲೆ, ಪರಿಪೂರ್ಣವಾಗಿರ್ತಕ್ಕಂಥದ್ದು, ಇದು ಸಂಪೂರ್ಣವಾಗಿರ್ತಕ್ಕಂಥದ್ದು, ಸಂಕೀರ್ಣವಾಗಿರ್ತಕ್ಕಂಥದ್ದು, ಶಕ್ತಿಯುತವಾಗಿರ್ತಕ್ಕಂಥದ್ದು, ತತ್ವವಾಗಿರ್ತಕ್ಕಂಥದ್ದು. ಯಾವುದು? ರಂಗಭೂಮಿ. ಯಾಕೆಂದ್ರೆ ಚೆನ್ನಾಗಿದೆ ಇದು. ಕೇವಲ ನಾನು ಅಂಗಗಳನ್ನು ಬಳಸ್ಕೊತಾ ಇಲ್ಲ, ಕೇವಲ ನಾನು ಮಾತಾಡ್ತಿಲ್ಲ, ಕೇವಲ ಆಹಾರಗಳು ಬೆಳಕುಗಳನ್ನು ಬೆಳಕು ಜಗಮಗ ಬಟ್ಟೆ ಹಾಕೊಂಡು ನಿಂತ್ಕೊಂಡಿಲ್ಲ. ನನ್ನ ಮಾತುಗಳನ್ನ ಭಾವಕ್ಕೆ ತಕ್ಕಿ ಅಳವಡಿಸ್ತಾ ಇದ್ದೇನೆ. ನನಗೆ ದುಃಖ ಆಯ್ತು ಅಂತ ತೋರಿಸ್ತಾ ಇದ್ದೇನೆ. ಈ ಪಾತ್ರ ದುಃಖದಲ್ಲಿ ಮಾತನಾಡ್ತಿದೆ ಅಂತ ಹೇಳ್ತೇನೆ, ಅಂತಃಕರಣದಲ್ಲಿ ಮಾತನಾಡ್ತೇನೆ. ನಿಮಗೆ ಅದು ಅಂತಃಕರಣ ಎಲ್ಲೋ ಕಡೆ ಅಯ್ಯೋ ಅಂತ ಅಣಗೊಟ್ಟುವುದು. ಇದನ್ನೆಲ್ಲವನ್ನು ಕೂಡ ನಾವು ಹೇಳ್ತೇವೆ ಅಭಿನಯ ಅಂತ ಹೇಳೋದು. ಇವೆಲ್ಲವೂ ರಂಗಭೂಮಿಯಲ್ಲಿ ಇರೋದ್ರಿಂದಲೇ ರಂಗಭೂಮಿಗೆ ಈ ಶಕ್ತಿ ಬಂದಿರುವಂಥದ್ದು. ಅದಕ್ಕೆ ಹೇಳಿದ್ದು ಪರಿಪೂರ್ಣವಾದ ಶಾಸ್ತ್ರ, ಪರಿಪೂರ್ಣವಾದ ಕಲೆ, ಸಂಕೀರ್ಣವಾದ ಕಲೆ, ಸಂಪದ್ಭರಿತವಾದ ಕಲೆ, ಶಕ್ತಿಯುತವಾಗಿರ್ತಕ್ಕಂಥ ಕಲೆ, ಸತ್ವಯುತವಾಗಿರ್ತಕ್ಕಂಥ ಕಲೆ, ಪರಿವರ್ತನೆ ಮಾಡುವ ಕಲೆ, ಬದಲಾವಣೆ ಮಾಡುವ ಕಲೆ, ಮನರಂಜಿಸುವ ಕಲೆ. ನಿಮ್ಮನ್ನ ಬಂದಿರತಕ್ಕಂಥ ಪ್ರೇಕ್ಷಕರು ಕೆಲವು ಹೊತ್ತು ನಿಮ್ಮೊಂದಿಗೆ ಸಂಚಾರ ಮಾಡ್ತಾರಲ್ಲ, ನೀವು ಅವ್ರನ್ನ ಕರ್ಕೊಂಡು ಹೋಗ್ತಿರಲ್ಲ, ಆ ಕಾಲಕ್ಕೆ, ಆ ಸಂದರ್ಭಕ್ಕೆ, ಸನ್ನಿವೇಶಕ್ಕೆ, ಅಲ್ಲಿ ಜೊತೆಯಲ್ಲೇ ಸಂಚಾರ ಮಾಡ್ತಿರ್ತಾರಲ್ಲ, ತನ್ನನ್ನು ತಾನು ಬರೀತಾರಲ್ಲ. ಎಂತ ಅದ್ಭುತವಾಗಿರ್ತಕ್ಕಂಥದ್ದು, ಎಷ್ಟು ಅದ್ಭುತವಾಗಿದೆ. 1 ಗಂಟೆ ನಾಟಕದಲ್ಲಿ ಜೊತೆಲಿರ್ತಾರೆ, ನಮ್ಮ ಜೊತೆಲಿರ್ತಾರೆ, ನಮ್ಮ ಜೊತೆಯಲ್ಲೇ ಸಂಚಾರ ಮಾಡ್ತಾರೆ, ನಾವು ಹತ್ತಿರ ಆಡ್ತಾರೆ, ನಗ್ತಾರೆ, ಚಪ್ಪಾಳೆ ತರ್ತಾರೆ, ಸಂತೋಷ ಪಡ್ತಾರೆ, ಸಂಭ್ರಮಿಸ್ತಾರೆ. ಇದೆಲ್ಲ ಬಂದು ಇದೇ ರಂಗಭೂಮಿ. ಎಲ್ಲ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇರಬೇಕು, ದೈವದತ್ತವಾಗಿ ಬಂದಿರ್ತಕ್ಕಂಥದ್ದು. ಇದು ಒಂದು ಮಾತಿದೆ. ಬೇರೆ ಬೇರೆ ಥಿಯರಿಗಳಿದೆ. ಆ ಥಿಯರಿಗಳನ್ನು ಮಾತ್ರವಲ್ಲ, ಅದು ಒಂದು ಥಿಯರಿ ಪ್ರಕಾರ ಹೇಳಬೇಕು ಅಂತಂದ್ರೆ ಇದು ಶೂದ್ರ ಕಲೆ ಅಂತ, ಶೂದ್ರರಿಗಾಗಿ ರಚಿತವಾಗಿರ್ತಕ್ಕಂಥ ಕಲೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾರೆ. ನಮ್ಮ 4 ವರ್ಣಗಳಿದೆ. ನಮ್ಮಲ್ಲಿ ವರ್ಣ ಮತ್ತು ಜಾತಿ ಬೇರೆ ಬೇರೆ. ನಮ್ಮಲ್ಲಿ ಆದರೆ ಅನ್ಫಾರ್ಚುನೇಟ್ಲಿ ಇಂಗ್ಲಿಷ್ ನಲ್ಲಿ ಎಲ್ಲವೂ ಕ್ಯಾಸ್ಟ್ ಅಂತ ಹೇಳ್ಬೋದು. ಕ್ಯಾಸ್ಟ್ ಎಲ್ಲವನ್ನು ಕ್ಯಾಸ್ಟ್ ಅಲ್ಲ, ವರ್ಣವೇ ಬೇರೆ, ಜಾತಿಯೇ ಬೇರೆ. ಜಾತಿ ಅಂದ್ರೆ ನನ್ನ ಹುಟ್ಟಿನಿಂದ, ನನ್ನ ತಂದೆಯ ನನ್ನ ತಂದೆ ಯಾವುದು ಒಂದು ಜಾತಿಗೆ ಸೇರ್ತಾರೆ, ಜಾತಿ. ವರ್ಣ ಹಾಗಲ್ಲ. ವರ್ಣ ಬಂದು ನನ್ನೊಳಗೆ ಆಗ್ತಕ್ಕಂಥ ಬದಲಾವಣೆ, ಆಗ್ತಕ್ಕಂಥ ಬದಲಾವಣೆ. ನನಗೆ ಕೋಪ ಬಂದ್ರೆ ಮೈಯೆಲ್ಲ ಕೆಂಪಾಗತ್ತೆ, ಉದ್ರೇಕ ಕೊಟ್ಟ ಕೆಂಪಾಗತ್ತೆ.
ಭಯ ಆದ್ರೆ ಬಿಡಿಸ್ಕೊಂಡ್ಬಿಡ್ತೀನಿ, ನಾನು ಬಿಡಿಸ್ಕೊಳ್ತೇನೆ. ಇದು ನರೊಳಗಾಗ್ತಕ್ಕಂಥ ಬದಲಾವಣೆ, ರಸೋತ್ಪತ್ತಿಯಿಂದ ಆಗ್ತಕ್ಕಂಥ ಬದಲಾವಣೆ, ಕೆಮಿಕಲ್ ರಿಯಾಕ್ಷನ್. ಇದು ವರ್ಣ. ನಮ್ಮ 4 ವರ್ಣಗಳಿವೆ, ಜಾತಿಗಳಿವೆ: ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಬ್ರಾಹ್ಮಣರು ವೇದಾಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಅವರು ಮಾಡ್ತಾ ಇದ್ರು. ಅದರಲ್ಲಿ ವೇದಾಧ್ಯಯನ, ಅದರಲ್ಲಿ ಅನನ್ಯವಾಗಿರ್ಬೇಕು, ಭಾಗವಹಿಸಬೇಕು, ಕೇಳಬೇಕು ಸದಾ. ಈಗೆಲ್ಲ ಅವರಿಗೆ ಮನೋರಂಜನೆ ಸಿಗ್ತಾ ಇದೆ. ಶೂದ್ರರು, ವೈಶ್ಯರು ವ್ಯಾಪಾರ ಮಾಡುವ, ವಹಿವಾಟು, ಚರ್ಚೆ ಮಾಡಬೇಕು, ಅದರಲ್ಲಿ ಅವರಿಗೆ ಸಮಯ ಹೋಗ್ತಾ ಇದೆ. ಕ್ಷತ್ರಿಯ ಯುದ್ಧ ಮಾಡಬೇಕು, ಸಂರಕ್ಷಣೆ ಮಾಡಬೇಕು, ಪರಿಪಾಲನೆ ಮಾಡಬೇಕು, ಅವರಿಗೂ ಕೂಡ ಸಮಯ ಹೋಗ್ತಾ ಇದೆ, ಗೊತ್ತಾಗ್ತಿಲ್ಲ. ಶೂದ್ರರಿಗೆ ಸೇವೆ ಮಾಡ್ತಕ್ಕಂಥ ವರ್ಗ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಮನೋರಂಜನೆ ಇರಲಿಲ್ಲ. ಹಾಗಾಗಿ ಎಲ್ಲರೂ ಹೋಗಿ ಬ್ರಹ್ಮನನ್ನ ಕೇಳ್ಕೊಂಡು, ಏ ಬ್ರಹ್ಮ, ನಮಗೂ ಕೂಡ ಕಿವಿಗೆ, ಮನಸ್ಸಿಗೆ ಆನಂದ ಉಂಟು ಮಾಡತಕ್ಕಂಥ ಒಂದು ಯಾವುದಾದ್ರೂ ಒಂದು 5ನೇ ಅಂಗವನ್ನು ಸೃಷ್ಟಿ ಮಾಡ್ಕೊಡೆಯ, 5ನೇ ಒಂದು ಶಾಸ್ತ್ರ ಸೃಷ್ಟಿ ಮಾಡ್ಕೊಂಡು ಅಂತ ಹೇಳಿ ಅವನು ಆಗ ಸೃಷ್ಟಿ ಆದದ್ದು ನಾಟಕ, ಅಂತಿಮ ವೇದ. ಅದನ್ನು ಇಂದ್ರನಿಗೆ ಹೇಳಿದ್ರು. ಇಂದ್ರ ಅವನು ಮುಂದುವರ್ಸಕ್ಕಾಗ್ಲಿಲ್ಲ. ಹಾಗಾಗಿ ಭರತ ಮುನಿಗೆ ಹೋದ. ಭರತ ಮುನಿಗೆ ಎಲ್ಲವನ್ನೂ ಕೂಡ ನಟರಾಜನೇ ನಮ್ಮ ಮೂಲ ಪುರುಷನಾಗಿರ್ತಕ್ಕಂಥ, ಆದಿಪುರುಷನಾಗಿರ್ತಕ್ಕಂಥ ನಟರಾಜನೇ ಎಲ್ಲವನ್ನು ಅಭಿವ್ಯಕ್ತಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ. ಭರತ ಅದನ್ನು ದಾಖಲಿಸಿಕೊಂಡ. ತಾನು ತನ್ನ ಮಕ್ಕಳದೊಂದು ಈ ಪ್ರಪಂಚಕ್ಕೆ, ಈ ಭೂಮಿಯಲ್ಲಿ ಇದನ್ನ ಹಂಚಿದ್ರು ಅಂತಕ್ಕಂಥದ್ದು ನಮ್ಮ ಶಾಸ್ತ್ರದಲ್ಲಿ ಒಂದು ವಾದದಲ್ಲಿ ಹೇಳ್ತಕ್ಕಂಥ ಒಂದು ಮಾತು. ನಾವೆಲ್ಲರೂ ಶೂದ್ರರಾಗಬೇಕು ಅಂತ ಒಂದು ಅರ್ಥದಲ್ಲಿ ಹೇಳ್ತೇವೆ. ಯಾಕೆಂದ್ರೆ ಶೂದ್ರ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಶೂದ್ರ ಅಂದ್ರೆ ಒಂದು ಜಾತಿ ಅಲ್ಲ, ಶೂದ್ರ ಅಂದ್ರೆ ಒಂದು ವರ್ಣ ಅಲ್ಲ. ಶೂದ್ರ ಅಂದ್ರೆ ನಾವು ಅಂದ್ಕೊಂಡಿರ್ತೀನಲ್ಲಿ ಯಾವುದೋ ಒಂದು ಅಸ್ಪೃಶ್ಯರಾಗಿರ್ತಕ್ಕಂಥ ವರ್ಗ. ಏನು ವಾಟ್ ಇಸ್ ಮೀನಿಂಗ್ ಆಫ್ ಶೂದ್ರ? ಶೂದ್ರದ ನಿಜವಾದ ಪದ ಅರ್ಥ ಏನು ಅಂತಂದ್ರೆ, ಇನ್ನೊಬ್ಬರನ್ನ ಕಂಡು ಯಾರಿಗೆ ಕನಿಕರ ಉಂಟಾಗುತ್ತೋ, ಇನ್ನೊಬ್ಬರನ್ನ ಕಂಡು ಯಾರಿಗೆ ಕರುಣೆ ಉಂಟಾಗುತ್ತೋ ಅದನ್ನು ಶೂದ್ರ ಅಂತ ಹೇಳಿ. ಒನ್ ಹೂ ಪಿಟಿ ಫಾರ್ ಅದರ್ಸ್ ಅಂದ್ರೆ ಏನರ್ಥ? ಅನುಕಂಪ. ಇನ್ನೊಬ್ಬರನ್ನು ನೋಡಿದ್ರೆ ಯಾರಿಗೆ ಅನುಕಂಪ ಉಂಟಾಗುತ್ತೋ ಅವನೇ ಶೂದ್ರ. ಅಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ತಕ್ಕಂಥವ್ರು ಇನ್ನೊಬ್ಬರನ್ನ ಕಂಡ್ರೆ ನಮ್ಗೆ ಅನುಕಂಪ ಉಂಟಾಗಬೇಕು, ಕರುಣೆ ಉಂಟಾಗಬೇಕು, ಎಲ್ಲೋ ಒಂದು ಅಯ್ಯೋ ಅಂತಕ್ಕಂಥ ಮೊದಲು ನಾವು ಶೂದ್ರರಾಗಬೇಕು. ಆನಂತರ ನಾವು ಬ್ರಾಹ್ಮಣರಾಗಬೇಕು. ಬ್ರಾಹ್ಮಣನ ಚಿಂತನೆ, ನಮ್ಮ ಆಲೋಚನೆ, ನಮ್ಮ ನಡತೆ, ಇವುಗಳ ಮೂಲಕವಾಗಿ ನಾವು ಬ್ರಾಹ್ಮಣರಾಗಬೇಕು. ಇದೆಲ್ಲವೂ ಹೇಳ್ತಕ್ಕಂಥದ್ದು ರಂಗಭೂಮಿ. ರಂಗಭೂಮಿ ಮಾತ್ರವೇ ಜಾತ್ಯತೀತವಾಗಿರ್ತಕ್ಕಂಥ, ಧರ್ಮಾತೀತವಾಗಿರ್ತಕ್ಕಂಥ, ಭಾಷಾತೀತವಾಗಿರುವಂಥದ್ದು. ಪ್ರಪಂಚದ ಮೂಲೆಗೆ ಯಾವುದೇ ಮೂಲೆ ಇದ್ರೂ ಕಲಾವಿದ. ಕಲೆಗೆ ಅದರ ಧರ್ಮ ಇದೆಯಾ? ಕಲೆಗೆ ಅದರ ಜಾತಿ ಇದೆಯಾ? ಇಂಥವ್ರು ಪಾತ್ರ ಮಾಡಬಾರ್ದು ಅಂತ ಇದೆಯಾ? ಇಂಥವ್ರು ಪಾತ್ರ ಮಾಡಿ ನೋಡೋರು ನಾವು ಅಂತ ಹೇಳಿದಾರ? ಅವರು ಶೂದ್ರ ಪಾತ್ರ ಮಾಡ್ತೀವಿ, ನಾವೆಲ್ಲ ಹೋಗ್ಬಾರ್ದು, ಬಹಿಷ್ಕಾರ ಹಾಕಿರ್ತೀವಿ. ಉದಾಹರಣೆ ಇದೆ, ಆ ಥರದ ಉದಾಹರಣೆಯೇ ಇಲ್ಲ. ಇವನು ಕೃಷ್ಣನ ಪಾತ್ರ ಮಾಡಬಾರ್ದು, ಇವನು ಹುಟ್ಟಿನಲ್ಲಿ ಕೀಳು ಅಂತ ನಾನು ಹೇಳಿದ್ದ ಉದಾಹರಣೆ ಇದೆಯಾ? ಯಾಕೆ ಅಂದ್ರೆ ಬಣ್ಣಕ್ಕೆ ಜಾತಿ ಇದೆ. ಯಾಕೆ ಅಂತಂದ್ರೆ ನಾಟಕಕ್ಕೆ, ಈ ಕಲೆಗೆ ಧರ್ಮ ಅನ್ನೋದು ಗೊತ್ತಿಲ್ಲ. ನಮಗೆ ಗೊತ್ತಿರೋ ಧರ್ಮ ರಂಗಧರ್ಮ ಒಂದೇ. ಏನ್ ರಂಗಧರ್ಮ ಅಂದ್ರೆ ನಾವು ಮನರಂಜನೆ ಮಾಡ್ಬೇಕು, ನಾವು ಎಲ್ಲರನ್ನೂ ತಲುಪಬೇಕು. ಇದಿಷ್ಟೇ ನಮ್ಮ ಮುಖ್ಯವಾಗಿರ್ತಕ್ಕಂಥ. ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇದು ಕಲಾವಿದನಿಗೆ ಹೇಗೆ ಸಾಧ್ಯವಾಯಿತು? ನಾನು ಹಾಗೆ ಪ್ರಾರಂಭದಲ್ಲಿ ಒಂದು ಹೇಳಿದೆ, ನಾನು ಅಸಹಜವಾಗಿ ವರ್ತಿಸ್ತಾ ಇದ್ದೇನೆ, ಆದ್ರೆ ಸಹಜತೆಯಿಂದ ನಂಬಿಸ್ತಾ ಇದ್ದೇನೆ. ಅಸಹಜವಾಗಿ ವರ್ತನೆ ಮಾಡೋದು ನಾನು ಭೀಕರವಾಗಿ ಕಿರ್ಚಿ ಬೀಭತ್ಸದಲ್ಲಿ ಹೂ ಅಂತೆಲ್ಲ ಮಾಡಿ ನಾನು ವೇದಿಕೆಯಲ್ಲಿ ಇದು ಮಾಡ್ತಾ ಇದ್ದೇನೆ, ಅಸಹಜವಾಗಿ ವರ್ತಿಸ್ತಾ ಇದ್ದೇನೆ. ಆದ್ರೆ ನೋಡುವವರಿಗೆ ಇವನು ಸಹಜವಾಗಿ ರಾಕ್ಷಸನಂತೆ ಅಭಿನಯ ಮಾಡ್ತಾ ಇದ್ದೇನೆ ನಂಬ್ತಾ ಇದ್ದಾರೆ ಅವರು. ಆ ಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೆ. ಸಹಜವಾಗಿ ಅಭಿನಯ ಮಾಡ್ತಕ್ಕಂಥದ್ದು. ಯಾರು ಸಹಜತೆಯನ್ನು ಬೀರ್ತಾರೋ ಅದನ್ನು ನಿಮಗೆ ಕುಂತಕ್ಕಂಥ ಬೇಕು. ಆರ್ಟಿಫಿಷಿಯಲ್ ಅದು. ನಾಟಕದಲ್ಲೂ ಕೂಡ ಸಹಜವಾಗಿರ್ಬೇಕು, ಸಹಜತೆಯೇ ಇದೆ. ಸಹಜವಾಗಿರ್ತಕ್ಕಂಥದ್ದು ಜನ ಮೆಚ್ಚಿಸ್ತಾರೆ, ಒಪ್ಪಿಕೊಳ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ, ತಪ್ಪಾಡ್ತಾರೆ. ಇದನ್ನು ಹುಡುಕಬೇಕು. ನಾವು ಏನ್ ಮಾಡ್ಬೇಕು? Actors act is like a biggest bad. It's just everything that becomes across. ನನಗೆ ಇವೆಲ್ಲವೂ ಬೇಕಪ್ಪ. ಎಲ್ಲಿದೆ? ಸಮಾಜವೇ ಇದೆ, ಸಮಾಜದಲ್ಲಿ ಕೊಡ್ತಾ ಇದೆ ಎಲ್ಲವೂ.
ನೀವು ಯಾವ ಪುಸ್ತಕ ಓದಬೇಕಾದ್ರೆ ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಾಗಿಲ್ಲ, ಎಲ್ಲವೂ ಸಮಾಜದಲ್ಲೇ ಇದೆ. ಹೋಗು ಸಮಾಜವನ್ನು ನೋಡುವ ಕಣ್ಣುಗಳನ್ನ ಅರ್ಥ ಮಾಡು, ನೋಡುವ ದೃಷ್ಟಿಯನ್ನು ನೋಡು, ಅಬ್ಸರ್ವ್ ನೋಡು. ನೀನು ಮೊದಲು ಕುಡ್ಕ ಹೋಗ್ತಾ ಇದ್ದಾನೆ ನೋಡು, ನಿನಗೆ ಅವಕಾಶ ಇದೆ ಅದನ್ನು ಮಾಡು. ಅವನ ಚಲನವನ್ನು ಹೇಗೆ ಮಾಡ್ತಾನೆ, ಅವನ ಇಂಟೋನೇಷನ್ ಹೇಗಿದೆ, ಅವನ ಎಕ್ಸ್ಪ್ರೆಷನ್ ಹೇಗಿದೆ ನೋಡು. ನಿನಗೆ ಅವಕಾಶ ಇದ್ದಾಗ ಅದನ್ನು ಪ್ರತಿಬಿಂಬಿಸು, ಅಭಿನಯ ಮಾಡು. ಅಬ್ಸರ್ವ್, ಕಾನ್ಸಂಟ್ರೇಟ್ ಅಂಡ್ ಪ್ರೊಜೆಕ್ಟ್. ಹಾಗೆಯೇ ನಾವು ಕಲಾವಿದರು, an actor's act is like a beggar's bag. ಭಿಕ್ಷುಕರ ಜೋಳಿಗೆ ಅಂತಿರ್ಬೇಕಂತೆ. ನಾವು ಭಿಕ್ಷುಕರ ಕಲಾವಿದರಾಗಿರ್ತಕ್ಕಂಥವ್ರು ಭಿಕ್ಷುಕರ ಜೋಳಿಗೆ ಅಂತಿರ್ಬೇಕು. ಇಲ್ಲೋದೆ ಇವ್ರು ಯಾರು ಚಿತ್ರಾನ್ನ ಕೊಟ್ಟರು, ಇಲ್ಲಾರೋ ಮೊಸರನ್ನ ಕೊಟ್ಟರು, ಇವರು ಚಪಾತಿ ಕೊಟ್ಟರು, ಇವರೇನೋ ಕೊಟ್ಟರು, ಇವರೇನು ಎಲ್ಲ ತುಂಬಿಕೊಂಡು ಅವ್ರು ಹೊಟ್ಟೆ ತುಂಬಿಕೊಡ್ತಾನೆ. ಹಾಗೆ ನಾವು ಕಲಾವಿದರು ಹಸಿವಿನಿಂದ ಕೂಡಬೇಕು. ಯಾವತ್ತು ಹೊಟ್ಟೆ ತುಂಬಿರಬಾರ್ದು, ನಮಗೆ ಯಾವತ್ತೂ ನಮಗೆ ತೃಪ್ತಿಯನ್ನು ಸಿಗಬಾರದು. ತೃಪ್ತಿಯೇ ಇಲ್ಲ. ರಾಜ್ಕುಮಾರ್ ಅಂತ ಅವ್ರು ಇವತ್ತು ಕೂಡ ಕೇಳಿದ್ರೆ ನನಗೆ ತೃಪ್ತಿಯೇ ಸಿಕ್ಕಿಲ್ಲ. ನಾವು ಹೋಗೋದು ನಾನು ಅದ್ಭುತವಾಗಿ ಮಾಡ್ಬೇಕು. ನಾನು ಪಾತ್ರದ ಮೈ ಮತ್ತು ನಾನು ಮಾಡಿದಂಗೆ ಯಾರು ಮಾಡಲ್ಲ. ಸತ್ತ ಕಲಾವಿದ ಎಂಡ್ ಸಾಧ್ಯವೇ ಇಲ್ಲ. ತಾವು ಕೂಡ ಕೊನೆಯ ಅನುಭವ ಅಂತ ನಮಗೆ ಕಲಾವಿದನಿಗೆ. ಬಟ್ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಸಾವು ಹೆಂಗಿತ್ತು? ಎನಿಬಡಿ ಕೆಂಡು ಸಾವು ಒಂದು ಅನುಭವ. ಯಾರಾದ್ರೂ ಬಂದು ನಾವು ಸಾಯ್ಬೇಕಾದ್ರೆ ನಿಂತುರಿ ಹಿಂಗಾಯ್ತು ನಮಗೆ ಯಾರು ಹೇಳಕ್ ಸಾಧ್ಯವಿಲ್ಲ. ಹಾಗೆ ನಾವು ಯಾವತ್ತೂ ಕೂಡ ಹಸಿವುದರಾಗಿರ್ಬೇಕು. ಹಸಿವು ಪಡ್ಕೋಬೇಕು. ಅವರ್ಯಾರೋ ಕಲಾವಿದರು ನೋಡಿ, ಸಮಾಜದಲ್ಲಿ ನೋಡಿ, ಆ ಪಾತ್ರ ಈ ಪಾತ್ರ ಎಲ್ಲವೂ ನೋಡಿ ತುಂಬಿಕೊಂಡು ರೂಢಿಸ್ಕೋಬೇಕು. ಅಷ್ಟೇ, ಸಿಂಪಲ್ ಥಿಯರಿ. ಅದಕ್ಕೆ ನಾವು ಹೇಳೋದು ಸಮಾಜವೇ ಕೈಗನ್ನಡಿ ನಾಟಕದ ಇಡೀ ವಿಶ್ವವೇ ಒಂದು ನಾಟಕ. ಈ ರಂಗಭೂಮಿ ವಿಶ್ವವೇ ರಂಗಭೂಮಿ. ನೀವು ಸುಮ್ಮನೆ ಆಚೆ ಕಡೆ ಹೋಗಿ ನೋಡಿ, ಎಷ್ಟು ಪಾತ್ರಗಳು ಸಿಗುತ್ತೆ ನಿಮಗೆ. ಒಂದು ದಿನ ಆಚೆ ಹೋಗಿ ಅವನ್ಯಾರೋ ತರಕಾರಿ ಮಾರೋನ್ ಬರ್ತಾನೆ, ಹೂ ಮಾರೋನ್ ಬರ್ತಾನೆ, ಹೋಟ್ಲು ಮಾಣಿ ಇರ್ತಾನೆ, ಬಸ್ ಕಂಡಕ್ಟ್ರು, ಆ ಕಂಡಕ್ಟ್ರು, ಪೊಲೀಸು, ಬೀದಿಗೆ ಹೋಗ್ತಕ್ಕಂಥ ಗೃಹಿಣಿ, ಅನ್ಯಾರೋ ತರಕಾರಿ ಮಾರ್ತಕ್ಕಂಥವ್ರು, ಟೀಚರು, ಪೊಲೀಸು, ಟ್ರಾಫಿಕ್ ಇನ್ಸ್ಪೆಕ್ಟ್ರು, ಶಿಕ್ಷಕ. ಅಯ್ಯೋ, 1,00,000 ಪಾತ್ರಗಳು ಸಿಗುತ್ತೆ. ಒಬ್ಬರಂತೆ ಒಬ್ಬನಿರೋದಿಲ್ಲ, ಒಬ್ಬನಾಗಿ ಒಬ್ಬ ಮಾತನಾಡೋದಿಲ್ಲ. ಒಬ್ಬ ತರಕಾರಿ ಮಾರ್ತಕ್ಕಂಥವ್ರು ಕೂಗುವಂತ ಇಂಟೋನೇಷನ್ಸ್ ನಾವು ಕಲ್ತ್ಕೋಬೇಕು. ಎಷ್ಟು ಜನ ಕೂಗ್ತಾನ ಅವನು? 3ನೇ ಫ್ಲೋರ್, 4ನೇ ಫ್ಲೋರ್, 5ನೇ ಫ್ಲೋರ್ ಇರ್ತಕ್ಕಂಥವ್ನು ರೀಚ್ ಆಗೋದಕ್ಕೆ ಅವ್ನು ಪ್ರಯತ್ನ ಪಡ್ತಾನೆ. ಅದನ್ನ ರಂಗಬಿಲ್ ಸೈಕಲ್ ಹೊಡಿಬೇಕು ನಾವು. ಫೋನ್ ಮಾಡಿ ಕಿರ್ಚು ರೀಚ್ ಆಗ್ಬೇಕು ಅಂತ ನಾವು ಹೇಳ್ಕೊಡ್ಬೇಕು. ಅವ್ನು ಯಾರು ಹೇಳ್ಕೊಟ್ರು? ಅವನೇ ಮಾಡ್ಕೊಂಡು ಹೋಗ್ತಾನೆ. ತರಕಾರಿ ಏನ್ ಜನ ಕಿರ್ಸ್ತಾನೆ, ಎಷ್ಟು ಜನ ರೀಚ್ ಆಗ್ತಾನೆ, ಹೆಂಗ್ ರೀಚ್ ಆಗ್ತಾನೆ? ಎಷ್ಟು ಅದ್ಭುತವಾಗಿ ಪಾತ್ರ ನಿರ್ವಹಿಸ್ತಾನೆ ಅವನೊಬ್ಬ ನಾಟಕಕಾರ. ನೋಡಿ, ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಪಾತ್ರವನ್ನು ನೋಡಿ. ಸಮಾಜವೇ ಕಲಾವಿದರ ಆಸ್ತಿ, ಬಂಡವಾಳ. ನೀವೆಲ್ಲೂ ಮತ್ತೊಂದು ಅಧ್ಯಯನ ಮಾಡ್ಬೇಕಾದ್ದೇನೆ. ಪುಸ್ತಕವನ್ನು ಓದಿ ಹೆಂಗಿದ್ದ ನೋಡ್ಬೇಕಾದಿಲ್ಲ. ರಾಮನ ಪಾತ್ರ 100 ಜನ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ. ನೋಡಿ ಬದಲು ನಿಮ್ಗೆ ಏನ್ ಮಾಡ್ಬೇಕಂತ ಮಾಡಿ. ಕೃಷ್ಣನ ಪಾತ್ರ 1000 ಜನ ಮಾಡಿದ್ದಾರೆ. ರೆಫರೆನ್ಸಸ್ ಇದೆ ನಮ್ಮಲ್ಲಿ. ಕೃಷ್ಣ ಹಿಂಗಿದ್ದ ನೋಡಿ, ತಗೊಳ್ಳಿ, ಎಲ್ಲವೂ ನಾವು ಕ್ಲೀನ್ ಮಾಡಿ ಪ್ರೆಸೆಂಟ್ ಮಾಡಿ. ಸರ್, ಇನ್ನೊಂದು 2 ನಿಮಿಷ. ಆಯ್ತು. ಈಗ ಮಾಡುವುದರಿಂದಾಗಿ ಈ ಕಲೆಯನ್ನು ಜೀವಂತವಾಗಿ ಇಟ್ಕೊಳ್ಬಹುದು ಅಂತ ಹೇಳ್ತಾ, ಈಗ ನಾವು ಸಂಕಷ್ಟದ ಪರಿಸ್ಥಿತಿ ಇದ್ದೀವಿ. ಇಂತಹ ಸಂದರ್ಭದಲ್ಲಿಯೂ ಕೂಡ ರಂಗಭೂಮಿಯನ್ನ ಉಳಿಸಿಕೊಳ್ಳಬೇಕು. ಇವತ್ತು ಅನೇಕ ವರ್ಚುವಲ್ ಮೀಟಿಂಗ್ಸ್ ಅಲ್ಲಿ ಚರ್ಚೆಗಳು ನಡೀತಾ ಇದೆ. ನಾಟಕ ಮಾಡೋ ಸಾಧ್ಯತೆಗಳಿದೆ. ರೀಡಿಂಗ್ಗಳು ನಡೀತಾ ಇದೆ. ಇವತ್ತು ನೀವು ನೋಡಿರ್ಬೋದು, ಅನೇಕ ಸ್ನೇಹಿತರು ನಾಟಕ ರೀಡಿಂಗ್ ಮಾಡ್ತಾ ಇದ್ದಾರೆ. ನಾಟಕ ರೀಡಿಂಗ್ಗಳನ್ನು ಕೂಡ 3 ಜನ ತಲುಪೋ ಪ್ರಯತ್ನ ಮಾಡ್ತಾರೆ. ಕಷ್ಟ ಇದೆ, ಕಲೆಯಲ್ಲಿ ಉಳಿಯೋದು ಕಷ್ಟ ಇದೆ. ಆದ್ರೆ ಇಲ್ಲಿ ಉಳಿದವರಿಗೆ ಬದಲಾವಣೆ, ಬದುಕು. ಅನೇಕರು ಬದುಕ್ತಿದ್ದಾರೆ. ಕಲೆಯನ್ನೇ ನಂಬಿಕೊಂಡು ಬದುಕಿರುವಂತ ಎಷ್ಟೋ ಕುಟುಂಬಗಳು ನಮ್ಮೊಳಗೆ. ಯಾರು ಕೂಡ ನಿರಾಸೆ ಆಗ್ಬೇಕಾದ್ರೆ ರಂಗಭೂಮಿ 1000 ಜನಕ್ಕೆ ಅನ್ನ ಕೊಡ್ತಾ ಇದೆ. ಕೊಡುವ ಶಕ್ತಿ, ಬರಲಿಲ್ಲ ಅಂದಿದ್ದು ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ನಮಗಿದೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿದೆ. ನಾನು ಇದನ್ನು ನಂಬಿ ದುಡಿದರೆ ಕೈ ಬಿಡಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ನಾನು ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು, ಅದಕ್ಕೆ ನಾವು ಉತ್ತರ ಕೊಡುತ್ತೇವೆ. ನಮಸ್ಕಾರ. ಭಾಳ ಒಂದು ರೀತಿಯ ಸಂವಾದದ ಜೊತೆಯಲ್ಲಿ ನಟನೆ ಕಲಿಯೋರಿಗೆ ಪ್ರಾತ್ಯಕ್ಷಿಕೆ ಕೂಡ ಆಯಿತು ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ.
ಎಲ್ಲವನ್ನ ಗ್ರೀಕ್ ರಂಗಭೂಮಿನೂ ಟಚ್ ಮಾಡಿದ್ರಿ, ಕಾಳಿದಾಸನ ಟಚ್ ಮಾಡಿದ್ರಿ. ಪ್ರತಿಯೊಂದು ಆಂಗಿಕ, ವಾಚಿಕ, ಸಾತ್ವಿಕ, ಆಹಾರ್ಯ ಇವು ಅಷ್ಟನ್ನ ಮುಟ್ತಾ ರಂಗಭೂಮಿಯ ಶಕ್ತಿ ಏನು ಅನ್ನೋದನ್ನು ಭಾಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ಭಾಳ ಚೆನ್ನಾಗಿತ್ತು. ಸಾರಿ ಮಧ್ಯೆ ನಾನು ಡಿಸ್ಟರ್ಬ್ ಮಾಡಿದೆ ತಮಗೆ, ಇನ್ನೆರಡು ನಿಮಿಷ ಅಂತಂದೇಳಿ. ಯಾಕೆ ಅಂತಂದರೆ ಈ ಗೂಗಲ್ ಮೀಟ್ ಕೊಟ್ಟಿರೋ ಸಮಯ ಮೀರಿದ್ರೆ ಮತ್ತೆ ಅದು ಫೇಸ್ಬುಕ್ ಲೈವ್ ಎಲ್ಲ ಹೋಗ್ತಾ ಇರುತ್ತೆ, ಅದು ತೊಂದರೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಅಷ್ಟೇ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಹಳ ಜನನ ಆಗಲೇ ಪರಿಚಯಿಸಿದೆ, ಇಂತಿಂಥವ್ರು ಅಂತಂದೇಳಿ. ಇದ್ರ ಜೊತೆಗೆ ಮುಂದಿನ ಸಂವಾದದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಗಣಪತಿ ಭಟ್ ಅವರು, ಸಂಸ್ಕೃತ ಪ್ರೊಫೆಸರ್ ಅವರು, ಸಂಸ್ಕೃತ ವಿಷಯದಲ್ಲಿ ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ರುದ್ರೇಶ್ ಅದರಂಗಿ ಅವರು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ರೇವಣ್ ಸಿದ್ದಯ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ವಿಜಯಲಕ್ಷ್ಮಿ ಅವರು, ಸುನಂದಮ್ಮ ಅವರು, ಡಾಕ್ಟರ್ ಶ್ರೀನಿವಾಸ್ ಅವರು, ಬೆಂಗಳೂರು ವಿಶ್ವವಿದ್ಯಾಲಯದ ಶ್ರೀನಿವಾಸ್ ಅವರು, ಎಲ್ಲರೂ ಅನೇಕ ವಿದ್ವಾಂಸರುಗಳು ನಮ್ಮೊಟ್ಟಿಗಿದ್ದಾರೆ. ದಯಮಾಡಿ ಯಾರಾದರೂ ಪ್ರಶ್ನೆಗಳು ಏನಾದರೂ ಇದ್ದರೆ, ಮತ್ತು ತಮ್ಮ ಅನಿಸಿಕೆಗಳು ಏನಾದರೂ ಸಲಹೆ ಸೂಚನೆಗಳಿದ್ದರೆ ದಯಮಾಡಿ ಕೇಳಬೇಕು. ಮೈಕನ್ನು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತನಾಡೋರು ದಯಮಾಡಿ ಮಾತಾಡಿ. ಹೇಳಿ ಮಾತಾಡಿ ಸರ್. ಸರ್, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮೈಕ್ ಹತ್ರ ಇಟ್ಕೊಳ್ಳಿ. ಈಗ ಮಾತಾಡಿ ಮಹೇಶ್ ಅವರು. ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಗ್ರೀಕ್ ರಂಗಭೂಮಿಯಿಂದ ಇವತ್ತಿನ ಕಾಲದ ರಂಗಭೂಮಿವರೆಗೂ ತುಂಬಾ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಂಡು ತುಂಬಾ ಖುಷಿಯಾಗಿದೆ. ತಾವು ನಡೆಸ್ತಕ್ಕಂಥ ಪ್ರೋಗ್ರಾಮ್ ತುಂಬಾ ಖುಷಿ ಇರ್ತಾ ಇದೆ, ನಮ್ಗೆ ತುಂಬಾ ಉಪಯೋಗ ಆಗ್ತಾ ಇದೆ. ದಯವಿಟ್ಟು ಇದನ್ನ ಮುಂದುವರಿಸಿದ. ಥ್ಯಾಂಕ್ ಯು. ಯಾಕಂದ್ರೆ ಇವಾಗ ಎಲ್ಲರೂ ಒಂದೇ ಕಡೆ ಕ್ರೋಢೀಕರಿಸಿ ಮಾಡಕ್ ಆಗಲ್ಲ. ನೀವು ಮಾಡ್ತಕ್ಕಂಥ ಉತ್ತಮವಾದ ಕೆಲಸ ಇದು. ನಮ್ಮಂತವ್ರಿಗೆ ತುಂಬಾ ಯುವ ಪೀಳಿಗೆಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮಹೇಶ್ ಅವರೇ. ನಿಮ್ಮ ರಂಗಭೂಮಿಯ ಕಾಳಜಿ, ನೀವು ಬಹುಶಃ ಶೂಟಿಂಗಲ್ಲಿ ಇದ್ದೀರಾ ಅನಿಸುತ್ತೆ. ಶೂಟಿಂಗ್ ಸೆಟ್ಟಿಂದಾನೇ ಮಾತಾಡ್ತಾ ಇದ್ದೀರಿ. ಸ್ವಾಮಿ ಸರ್ ಇಷ್ಟೊತ್ತು ಹೇಳಿದ್ದು ನೀವು ಗ್ರಹಿಸಿದರೆ ಇನ್ನಷ್ಟು ನೀವು ಕಲಿಯೋ ಸಾಧ್ಯತೆಗಳು ಹೆಚ್ಚಿದೆ. ತುಂಬ ಥ್ಯಾಂಕ್ಸ್ ಮಹೇಶ್. ನಿಮ್ಮ ನಟನಾ ಪ್ರವೃತ್ತಿ ಇನ್ನಷ್ಟು ಉತ್ತುಂಗಕ್ಕೇರಲಿ. ಬೇರೆ ಸ್ವಾಮಿ ಸರ್ಗೆ ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ದಯಮಾಡಿ ಪ್ರಶ್ನೆ ಕೇಳ್ಬೋದು. ಹೇಳಿ ಮೇಡಮ್, ನಿಮ್ಮ ಹೆಸರು ಹೇಳಿ ಮೇಡಮ್. ಸರ್ ನಮಸ್ತೆ, ನನ್ನ ಹೆಸರು ನಮಸ್ಕಾರ, ಹೇಳಿ. ಜಯಲಕ್ಷ್ಮಿ ಅಂತ. ಹೇಳಿ ಜಯಲಕ್ಷ್ಮಿ ಅವರು, ಹೇಳಿ. ಮಾತಾಡಿ. ಫೋನ್ ಹತ್ರ ಇಟ್ಕೊಳ್ಳಿ ಜಯಲಕ್ಷ್ಮಿ. ಸರ್ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ, ಮಾತಾಡಿ. ಕೇಳ್ತಾ ಇದೆ. ಅದೇ ಸ್ವಾಮಿ ಸರ್ ನನ್ನ ಗುರುಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಮತ್ತೆ ತುಂಬಾ ಸಂತೋಷದ ವಿಷಯ ನನಗದು. ನಾನು ಬೆಳಿಗ್ಗೆ ಫಸ್ಟ್ ವಿಶ್ ಮಾಡಿದ್ದೆ ಸರ್ರಿಗೆ. ವೆರಿ ಗುಡ್. ಅವ್ರು ನನಗೆ ನಿಜವಾಗ್ಲೂ ನನ್ನೊಳಗಿನ ನಾನು ನಾಟಕದಲ್ಲಿ ನನಗೆ ಅವಕಾಶ ಕೊಟ್ಟು ನನಗೆ ರೆಕಾರ್ಡ್ ಆಗೋ ಥರ ಮಾಡಿದಂಥ ಅದ್ಭುತ ಗುರುಗಳು. ನನ್ನ ಜೀವನದಲ್ಲಿ ಸಿಕ್ಕ ಎಲ್ಲ ಗುರುಗಳಲ್ಲೂ ಮೊದಲನೇ ಸ್ಥಾನ ನಾನು SLN ಸ್ವಾಮಿ ಸರಿಗೆ ಕೊಡ್ತೀನಿ. ನೋಡಿ, ನಿಮ್ಮದು ಭಾಳ ತುಂಬ ಅದೃಷ್ಟ. ನಿಮ್ಮದು ಗುರುಗಳನ್ನು ಇವತ್ತು ವಿಶೇಷವಾಗಿ ಶಿಕ್ಷಕರ ದಿನಾಚರಣೆ ಏನು ಆಚರಿಸ್ತಾ ಇದ್ದಾರೆ, ಗುರುಗಳನ್ನು ದೂರದಿಂದ ಹತ್ರ ನೋಡ್ತಾ ಇದ್ದೀರಿ. ಹಾಂ ಸರ್, ನನಗೆ ಸ್ವಾಮಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಯಾವಾಗಲೂ ಅನ್ಕೋತಾ ಇರ್ತೀವಿ, ನಾನು ನೆನ್ಸ್ಕೋತಾನೆ ಇರ್ತೀವಿ ನಾವು ಯಾವಾಗ್ಲೂ. ಇದೆಲ್ಲ ಮುಗಿಲಿ, ನೀವು ದಯವಿಟ್ಟು ನಿಮ್ಮ ಹತ್ರ ಸಿಗಬೇಕು ಸರ್, ಮಾತಾಡಬೇಕು. ಎಷ್ಟು ಸರಿ ಅನ್ಕೋತಾ ಇದೀವಿ ಸರ್ನ ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ.
ಸ್ವಾಮಿ ಸರ್ ಮಾತಾಡ್ತಾರೆ, ಅವ್ರಿಗೆ ಪ್ರತಿಕ್ರಿಯಿಸ್ತಾರೆ ಅವ್ರ ಮಾತಿಗೆ, ಆಮೇಲೆ ಬೇರೆಯವ್ರ ಪ್ರಶ್ನೆ ಕೇಳಿ. ಇಲ್ಲ, ನಾವೊಂದು ನಾಟಕ ಮಾಡುವಾಗ ಕೇವಲ ಕೃತಿಯಿಂದ ನಿರ್ದೇಶಕರಿಂದ ನಾಟಕ ಗೆಲ್ಲ, ಆ ಕಲಾವಿದರಿಂದ ಗೆಲ್ಲದು. ನನ್ನೊಳಗೆ ನಾನು ಅದ್ಭುತವಾದಂತಹ ಒಂದು ಯಶಸ್ಸನ್ನು ತಂದುಕೊಟ್ಟಂತೆ ವಿಜಯಲಕ್ಷ್ಮಿ ಅನ್ಬೋದು, ಆಶಾರಾಣಿ ಅನ್ಬೋದು ಮತ್ತು ಗಂಗಾ ನಕ್ಷತ್ರ ಅಂತವರು ಆ ಪಾತ್ರವನ್ನು ಮೈದುಂಬಿಸಿ ಅಭಿನಯಿಸಿದರು. ಅದು ಯಾರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ವೇಶ್ಯವಾಟಿಕೆ ಕೊಟ್ಟಂತ ನಾಟಕ, ಅದು ತುಂಬ ಟಫ್. ಅದನ್ನು ಬಂದು ಏಷೆತ್ತರ ಕಥೆಯನ್ನು ಹೇಳ್ಕೊಳ್ತಕ್ಕಂಥದ್ದು, ಅದನ್ನು ಬಹಳ ಅದ್ಭುತವಾಗಿ ಮಾಡಿ 3 ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗಳನ್ನು ಮಾಡುವಂಥ ಕಲಾವಿದರು ಇದ್ದಾರೆ. ಇದೆಲ್ಲ ನಮ್ಮ ಕಲಾವಿದರು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಮತ್ತು ಇಂಥ ಕಲಾವಿದರು ಸಿಕ್ಕಿದ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಥ್ಯಾಂಕ್ ಯು ವಿಜಯಲಕ್ಷ್ಮಿ. ಥ್ಯಾಂಕ್ ಯು ಸರ್. ನಿಮ್ಮಂತ ಗುರು ಇರುವಾಗ ಕಲಿಸ್ತೀರ ಬಿಡಿ ಸರ್ ಎಂಥವ್ರಿಗೂ. ಥ್ಯಾಂಕ್ ಯು ಮೇಡಮ್.